ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಫಾಲಲೋಚನ ಶಂಭುಃ ಭಗವಾನ್ ಬಾದರಾಯಣಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ತತ್ವ ಜಿಜ್ಞಾಸು ಸಾಧಕರು, ಮುಮುಕ್ಷುಗಳು, ಶಾಂಕರ ಭಾಷ್ಯ ಪ್ರಿಯರು, ವೇದಾಂತಿಗಳು ಆಗಿರುವ ಸದ್ಗುರು ಭಕ್ತರು ಮತ್ತು ವಿಶೇಷವಾಗಿ ಅಧ್ಯಾತ್ಮ ಚಿಂತಕರು ಆಗಿರುವ ಭಗವದ್ ಭಕ್ತರಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಮಾಘ ಮಾಸದ ಕಟ್ಟಕಡೆ ದಿವಸ. ಮಾಘ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯ ತಿಥಿ. ನಾಳೆಯಿಂದ ಫಾಲ್ಗುಣ ಮಾಸ ಪ್ರಾರಂಭವಾಗ್ತಾ ಇದೆ. ಇಂದು 2025ನೇ ಇಸವಿ ಫೆಬ್ರವರಿ ಮಾಹೆಯಲ್ಲಿ ಶುಕ್ರವಾರ 28ನೇ ತಾರೀಖಿನ ಶುಭೋದಯವನ್ನು ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮಪೂರ್ವಕವಾದ ಸುಸ್ವಾಗತ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಭಾಷ್ಯಂ ಯದ್ಯಪಿ ಪೂರ್ಣಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬುಧೈಃ ಅಸ್ಮಿಂಸ್ತೇಪಿ ತಥಾಪಿ ಮೋಹಮಗಮನ್ ಯದ್ವಾದಿ ವೈಮತ್ಯತಃ ಅಧ್ಯಾಸೈಕ ನಿರೂಪಣೇನ ನಿಖಿಲಂ ಭಾಷ್ಯಾರ್ಥಮಾತನ್ವತಿ ಸ್ವಾತ್ಮಾನಂದ ವಿಧಾಯಿನಿ ಚ ಸುಗಮಃ ವ್ಯಾಖ್ಯಾನಕೇಶಾಂಬುಧೇ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಕನ್ನಡದ ಸುಗಮ ಗ್ರಂಥದಲ್ಲಿ 30ನೇ ಪುಟ. ಇಲ್ಲಿ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಅಧ್ಯಾಸ ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ
ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಎಲ್ಲ ಮಾನವರು ಕೂಡ ನಾನು, ನನ್ನದು, ನಾನಿಂಥವನು, ಇಂಥ ಕೆಲಸವನ್ನ ಮಾಡುತ್ತಿದ್ದೇನೆ, ಇದರ ಫಲವನ್ನ ಅನುಭವಿಸುತ್ತೇನೆ ಅಂತ ಮಾಡ್ಕೊಂಡಿದ್ದಾರಲ್ಲ. ಎರಡಿದೆ, ಅಹಮಿದಂ ಮಮೇದಂ, ಕರ್ತಾಹಂ ಭೋಕ್ತಾಹಂ, ಈ ವ್ಯವಹಾರ ಮಾಡ್ತಾ ಇದ್ದಾರೆ. ಈ ಎಲ್ಲ ವ್ಯವಹಾರಗಳು ಕೂಡ ಮಿಥ್ಯಾಜ್ಞಾನ ನಿಮಿತ್ತವಾಗಿವೆ. ಮಿಥ್ಯಾ ಜ್ಞಾನ ನಿಮಿತ್ತ. ಮಿಥ್ಯಾಜ್ಞಾನ, ಭ್ರಾಂತಿ ಜ್ಞಾನ, ಮಿಥ್ಯಾಜ್ಞಾನ, ಅಧ್ಯಾಸ, ತಪ್ಪಾಗಿ ತಿಳಿದುಕೊಂಡು ಶರೀರ ಮಾಡುತ್ತಿರುವುದನ್ನ ನಾನೇ ಮಾಡುತ್ತಿದ್ದೇನೆ, ಕಣ್ಣು ನೋಡುತ್ತಿದ್ದರೆ ನಾನೇ ನೋಡುತ್ತೇನೆ, ಕೈ ಬರೆಯುತ್ತಿದ್ದರೆ ನಾನೇ ಬರೆಯುತ್ತೇನೆ ಎಂದು ಎಲ್ಲ ಮಾನವರು ಕೂಡ ಅಧ್ಯಾಸ ನಿಮಿತ್ತವಾಗಿ ವ್ಯವಹಾರ ಮಾಡ್ತಾ ಇದ್ದಾರೆ. ಅಧ್ಯಾಸವನ್ನು ಕಳೆದುಕೊಂಡ್ಬಿಟ್ರೆ ಯಾವ ವ್ಯವಹಾರಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ ಅಂತ ಗೊತ್ತಾಗತ್ತೆ ಎಂದು. ಇಲ್ಲಿ ಮುಖ್ಯವಾದ ಒಂದು ಪದ ಮಿಥ್ಯಾಜ್ಞಾನ ನಿಮಿತ್ತ. ಈ ಪದಕ್ಕೆ ಸರಳವಾದ ಅರ್ಥವೇನು? ಮಿಥ್ಯಾ ಜ್ಞಾನ ನಿಮಿತ್ತ. ಮಿಥ್ಯಾಜ್ಞಾನಂ ನಿಮಿತ್ತಂ ಯಸ್ಯ ವ್ಯವಹಾರಸ್ಯ ಸಹ ವ್ಯವಹಾರ ಮಿಥ್ಯಾಜ್ಞಾನ ನಿಮಿತ್ತ ಅಂತ. ಈ ಒಂದು ಪದವನ್ನ ತೆಗೆದುಕೊಂಡು ಪೂಜ್ಯರಾಗಿರುವಂತಹ ಪದ್ಮಪಾದಾಚಾರ್ಯರೇ ಮುಂತಾದ ವ್ಯಾಖ್ಯಾನಕಾರರುಗಳು, ಇವರಿಗೆ ಹೆಸರು ವ್ಯಾಖ್ಯಾನಕಾರ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಭಗವಾನ್ ವೇದವ್ಯಾಸರು ಬರೆದಿರುವ, ಭಗವಾನ್ ಬಾದರಾಯಣಾಚಾರ್ಯರು ಬರೆದಿರುವಂಥ 555 ಸೂತ್ರಗಳಿಗೆ ಸುಂದರವಾದ ಭಾಷ್ಯವನ್ನು ಬರೆದಿದ್ದಾರೆ. ಅದಕ್ಕೆ ಹೆಸರಾಯಿತು ಶಾಂಕರ ಬ್ರಹ್ಮಸೂತ್ರ ಭಾಷ್ಯಂ ಅಥವಾ ಬ್ರಹ್ಮಸೂತ್ರ ಶಾಂಕರ ಭಾಷ್ಯಂ. ಅದರ ಮೇಲೆ ಅನೇಕ ಜನ ಮಹಾತ್ಮರು, ಪಂಡಿತೋತ್ತಮರು, ಯತಿಪುಂಗವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವುಗಳಿಗೆ ಹೆಸರಾಯಿತು ವ್ಯಾಖ್ಯಾನಾನಿ. ಅದನ್ನು ಬರೆದಿರುವಂಥವರ ಹೆಸರಾಯಿತು ವ್ಯಾಖ್ಯಾನಕಾರ. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ವೇದಾಂತ ವಾಂಗ್ಮಯವನ್ನ 3 ಭಾಗ ಮಾಡಿದ್ದಾರೆ. ವೃತ್ತಿಕಾರರು, ಭಾಷ್ಯಕಾರರು ಮತ್ತು ವ್ಯಾಖ್ಯಾನಕಾರರು. ವೃತ್ತಿಕಾರರು ಶಂಕರರಿಗಿಂತ ಹಿಂದೆ ಇದ್ದು, ಶಂಕರರಿಗಿಂತ ಮುಂಚೆ ವೇದಾಂತ ಪ್ರಸ್ಥಾನದ ಈ ಗ್ರಂಥಗಳಿಗೆ ಭಾಷ್ಯವನ್ನು ಬರೆದಿರುವಂಥ ಮಹಾತ್ಮರು. ಆ ಭಾಷ್ಯಕ್ಕೆ ಹೆಸರು ವೃತ್ತಿ. ವೃತ್ತಿ ಅಂತಂದ್ರು ಬಂದೆ, ವ್ಯಾಖ್ಯಾನ ಅಂದ್ರು ಬಂದೆ. ಅವರಿಗೆ ಹೆಸರಾಯಿತು ವೃತ್ತಿಕಾರರು. ಅನಂತರ 8ನೇ ಶತಮಾನದಲ್ಲಿ ಭಗವಾನ್ ಶಂಕರರು ಅವತರಿಸಿ ಭಾಷ್ಯವನ್ನು ಬರೆದಿದ್ದಾರೆ. ಅದಕ್ಕೆ ಹೆಸರಾಯಿತು ಶಾಂಕರ ಭಾಷ್ಯ ಗ್ರಂಥ. ಶಂಕರರಿಗೆ ವೇದಾಂತ ಭಾಷ್ಯಕಾರರು ಅನ್ನುವಂಥ ಪ್ರಶಸ್ತಿ. ಅನಂತರ 8ನೇ ಶತಮಾನದಿಂದ ಸುಮಾರು 16, 17, 18ನೇ ಶತಮಾನಗಳವರೆಗೆ ಅನೇಕ ಜನ ಶಾಂಕರ ಭಾಷ್ಯದ ಮೇಲೆ ವ್ಯಾಖ್ಯಾನ ಮಾಡಿದ್ದಾರೆ. ವಿಶೇಷವಾಗಿ ಶಾಂಕರ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ಅವರು ಪದ್ಮಪಾದಾಚಾರ್ಯರು, ವಾಚಸ್ಪತಿ ಮಿಶ್ರರು, ಆನಂದಗಿರಿಗಳು, ಸರ್ವಜ್ಞಾತ್ಮ ಮುನಿಗಳು, ಚಿತ್ ಸುಖಾಚಾರ್ಯರು, ಅಪ್ಪಯ್ಯ ದೀಕ್ಷಿತರು, ಗೋವಿಂದಾನಂದರು, ಅದ್ವೈತಾನಂದರು ಮುಂತಾಗಿರುವ ಅನೇಕ ಜನ ಮಹಾತ್ಮರು ಶಾಂಕರ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ವ್ಯಾಖ್ಯಾನ ಬರೆದಿದ್ದಾರೆ. ಇವರೆಲ್ಲರಿಗೂ ಕೂಡ ಮೂಲ ಆಚಾರ್ಯರು ಅಂದರೆ ಪದ್ಮಪಾದಾಚಾರ್ಯರು. ಶಂಕರರ ಸಮಕಾಲೀನರಾಗಿ, ಶಂಕರರ ಶಿಷ್ಯರಾಗಿ ಇದ್ದಂಥ ಮಹಾತ್ಮರು. ಅವರು ಈ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಮೇಲೆ ಪಂಚಪಾದಿಕಾ ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಪ್ರಸಿದ್ಧವಾದ ವ್ಯಾಖ್ಯಾನ. ಹೆಸರು ಪಂಚಪಾದಿಕಾ ಅಂತಿದ್ದರು. 5 ಪಾದಗಳಿಗೆ ವ್ಯಾಖ್ಯಾನ ಎನ್ನುವ ಹೆಸರಿದ್ದರೂ
ಈ ಪಂಚಪಾದಿಕಾ ವ್ಯಾಖ್ಯಾನ ಈಗ ನಮಗೆ ಉಪಲಬ್ಧವಾಗಿರುವಂತಹದ್ದು 4 ಸೂತ್ರಗಳವರೆಗೆ ಮಾತ್ರ. ಇಲ್ಲಿ ಅವರೇನು ಅರ್ಥ ಮಾಡಿದ್ದಾರೆ? ಅಧ್ಯಾಸ ಭಾಷ್ಯಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ. ಮಿಥ್ಯಾಜ್ಞಾನ ನಿಮಿತ್ತ ಎನ್ನುವಂತಹ ಒಂದು ಪದಕ್ಕೆ ಪದ್ಮಪಾದಾಚಾರ್ಯರು ಪಂಚಪಾದಿಕಾ ಗ್ರಂಥದಲ್ಲಿ ಮತ್ತು ಗೋವಿಂದ ಅನಂತ ಸರಸ್ವತಿಗಳು ರತ್ನಪ್ರಭಾ ವ್ಯಾಖ್ಯಾನದಲ್ಲಿ ಮತ್ತು ಮತ್ತೊಬ್ಬರು ಆನಂದಗಿರಿಗಳು ತಮ್ಮ ನ್ಯಾಯ ನಿರ್ಣಯ ಎನ್ನುವಂತಹ ವ್ಯಾಖ್ಯಾನದಲ್ಲಿ ಹೇಗೆ ಮಾಡಿದ್ದಾರೆ? ಮಿಥ್ಯಾ ಅಜ್ಞಾನ ನಿಮಿತ್ತ ಅಂತ ಮಾಡಿಬಿಟ್ಟು, ನಿಮಿತ್ತ ಅಂತಂದ್ರೆ ಉಪಾದಾನಕ ಅಂತ ಅರ್ಥ ಮಾಡಿದ್ರು. ಮಿಥ್ಯಾಚ ತತ್ ಅಜ್ಞಾನಂಚ ಮಿಥ್ಯಾಜ್ಞಾನಂ ಮಿಥ್ಯಾ ಇತಿ ಅನಿರ್ವಚನೀಯತಾ ಉಚ್ಯತೆ ಅಜ್ಞಾನಮಿತಿ ಚ ಜಡಾತ್ಮಿಕ ಶಕ್ತಿ ನಿಮಿತ್ತಮಿತಿ ಉಪಾದಾನಂ ಮಿಥ್ಯಾ ಅಜ್ಞಾನಮೇವ ನಿಮಿತ್ತಂ ಉಪಾದಾನಂ ಯಸ್ಯ ಅಧ್ಯಾಸಸ್ಯ ಸಹ ಅಧ್ಯಾಸ ಮಿಥ್ಯಾಜ್ಞಾನ ನಿಮಿತ್ತ ಅಂತ ಅರ್ಥ ಮಾಡಿದ್ರು. ಅಧ್ಯಾಸಕ್ಕೆ ಒಂದು ಉಪಾದಾನ ಕಾರಣ ಉಂಟು. ಅಧ್ಯಾಸ ಅಂದ್ರೇನು? ಭ್ರಾಂತಿ ಜ್ಞಾನ. ಭ್ರಾಂತಿ ಜ್ಞಾನ ಸಹಜವಾಗಿಲ್ಲ, ಅದಕ್ಕೊಂದು ಕಾರಣ ಇದೆ. ಯಾವುದು ಕಾರಣ ಅಂತ ಹೇಳಿದ್ರೆ ಮಿಥ್ಯಾಭೂತವಾಗಿರುವ ಅಜ್ಞಾನ. ಅದಕ್ಕೆ ಹೆಸರು ಮೂಲ ವಿದ್ಯಾ, ಮೂಲಾಜ್ಞಾನ. ಮೂಲವಾಗಿರುವ ಅಜ್ಞಾನವೆಂಬ ಉಪಾದಾನದಿಂದ ಅಧ್ಯಾಸವೆಂಬ ಕಾರ್ಯ ತೋರ್ತಾ ಇದೆ ಎಂದು ಅರ್ಥ ಮಾಡಿಬಿಟ್ಟು ಮೊನ್ನೆ ಹೇಳಿದ್ದೇನೆ. ಪೂಜ್ಯ ಸದ್ಗುರು ಹೇಳ್ತಾ ಇದ್ದಾರೆ, ತದೇ ತದ್ವ್ಯಾಖ್ಯಾನಂ ನಿಷ್ಪ್ರಯೋಜನಂ ಭಾಷ್ಯಾಕ್ಷರ ಭಾಷ್ಯಂ ಯುಕ್ತಿ ಭಾಷ್ಯಂಚ ಇತಿ ಶ್ರೇಯಸ್ಕಾಮಹಿ ಉಪೇಕ್ಷ್ಯಂ. ಈ ವ್ಯಾಖ್ಯಾನವು ಮುಮುಕ್ಷುಗಳಿಗೇನೂ ಪ್ರಯೋಜನವಿಲ್ಲ. ಶ್ರೇಯಸ್ಕಾಮಹಿ, ಶ್ರೇಯ ಏವ ಕಾಮಯಂತೆ ಯೇ ತೇ ಶ್ರೇಯಸ್ಕಾಮಃ. ನಮಗೆ ಮೋಕ್ಷವಾಗಬೇಕು, ಅಮೃತತ್ವ ಸಿಕ್ಕಬೇಕು, ಪುನಃ ಹುಟ್ಟಬಾರದು ಅಂತ ಯಾರಿಗೆ ಆಸೆ ಇದೆಯೋ ಅಂತ ಮುಮುಕ್ಷುಗಳು ಈ ವ್ಯಾಖ್ಯಾನವನ್ನ ನೋಡಬೇಕಾಗಿಲ್ಲ. ಈ ವ್ಯಾಖ್ಯಾನಕ್ಕೆ ಮನ್ನಣೆ ಕೊಡಬೇಕಾದ್ದಿಲ್ಲ. ಇದು ಉಪೇಕ್ಷೆ ಮಾಡಬೇಕು ಅಂದ್ರು. 3 ಕಾರಣ ಕೊಟ್ಟಿದ್ದಾರೆ. ಯಾಕೆ ಉಪೇಕ್ಷಂ? ನಿಷ್ಪ್ರಯೋಜನತ್ವಾತ್, ಭಾಷ್ಯಾಕ್ಷರ ಭಾಷ್ಯತ್ವಾತ್, ಯುಕ್ತಿ ಭಾಷ್ಯತ್ವಾಚ. ಅದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಗುರು. ಶುರು ಮಾಡ್ತಾ ಇದ್ದೇನೆ ನೋಡಿ. ಸರ್ವಸ್ಯ ಅನಾತ್ಮ ಪ್ರಪಂಚಸ್ಯ ಆಧ್ಯಾಸಿಕತ್ವಮುಪವರ್ಣಯಿತುಂ ಭಾಷ್ಯ ಪ್ರವೃತ್ತಿ ಇತಿ ಅತಿರೋಹಿತಂ. ಇದು ಬಹಳ ಚೆನ್ನಾಗಿದೆ. ಸರ್ವಸ್ಯ ಅನಾತ್ಮ ಪ್ರಪಂಚಸ್ಯ, ಈ ಅನಾತ್ಮ ಪ್ರಪಂಚವೆಲ್ಲವೂ, ದ್ವೈತ ಪ್ರಪಂಚವೆಲ್ಲವೂ ಕೂಡ ಆಧ್ಯಾಸಿಕವಾಗಿದೆ. ಅಧ್ಯಾಸೇನ ದೃಶ್ಯತೆ, ಅಧ್ಯಾಸ ನಿಮಿತ್ತಂ ದೃಶ್ಯತೆ. ಯಾವತ್ ಪರ್ಯಂತಂ ಅಧ್ಯಾಸ ವರ್ತತೆ ತಾವತ್ ಪರ್ಯಂತಂ ದ್ವೈತ ದರ್ಶನಂ ಭವತಿ ಎನ್ನುವುದನ್ನ ಉಪವರ್ಣಯಿತು ಚೆನ್ನಾಗಿ ವಿವರಿಸಿ ತಿಳಿದುವುದಕ್ಕೋಸ್ಕರವಾಗಿ ಅಧ್ಯಾಸ ಭಾಷ್ಯದ ಪ್ರವೃತ್ತಿಯಾಗಿದೆ, ಅಧ್ಯಾಸ ಭಾಷ್ಯ ಹೊರಟಿದೆ ಎನ್ನುವಂತಹದ್ದು ಅತಿರೋಹಿತಂ. ತಿರೋಹಿತಂ ಕವರ್ಡ್, ಅತಿರೋಹಿತಂ ನಾಟ್ ಕವರ್ಡ್. ವೆರಿ ಕ್ಲಿಯರ್. ಮುಂದೋಣ. ತದುಪವರ್ಣನೆ ಚ ಪ್ರಯೋಜನಂ ಕಿಂ ಸಕಲ ಸಂಸಾರಸ್ಯ ಮಿಥ್ಯಾತ್ವ ಸಿದ್ಧಿ ಜ್ಞಾನಬಾಧ್ಯತ್ವ ಸಿದ್ಧಿಶ್ಚ ಇತಿ ಸರ್ವ ಸಂಪ್ರತಿಪನ್ನಮೇತತ್. ಗುರುಗಳ ವಾಕ್ಯ ಅಮೃತಾಯ ಮನವ. ತದುಪವರ್ಣನೆ ಚ, ಇದನ್ನ ವಿವರಿಸಿ ಹೇಳುತ್ತಾ ಹೋದರೆ ಯಾವುದನ್ನ? ಈ ದ್ವೈತ ಪ್ರಪಂಚವೆಲ್ಲವೂ ಅಧ್ಯಾಸದಿಂದ ತೋರ್ತಾ ಇದೆ. ಪುಣ್ಯ ಪಾಪ, ಸುಖ ದುಃಖ, ಬೇಕು ಬೇಡ, ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಎಲ್ಲವೂ ಕೂಡ ಅಧ್ಯಾಸದ ಫಲ ಎನ್ನುವುದನ್ನ ಉಪವರ್ಣನೆ ಮಾಡುತ್ತಾ ಹೋದರೆ ಅದರಿಂದ ಮುಮುಕ್ಷುಗಳಿಗೆ ಪ್ರಯೋಜನ ಉಂಟು. ಏನ್ ಪ್ರಯೋಜನ?
ಸಕಲ ಸಂಸಾರಸ್ಯ ಮಿಥ್ಯಾತ್ವ ಸಿದ್ಧಿ. ಏನು ಸಂಸಾರ ಅಂತ ತೋರ್ತಾ ಇದೆಯೋ ಎಲ್ಲ ಸಂಸಾರವೂ ಮಿಥ್ಯಾ, ಸುಳ್ಳು ಅಂತಾಯ್ತು. ಅಧ್ಯಾಸದಿಂದ ತೋರುತ್ತಿರುವುದೆಲ್ಲವೂ ಸುಳ್ಳಲ್ಲವೇ? ನಾವು ಸಿನಿಮಾ ನೋಡ್ತಾ ಇದ್ದೇವೆ, ಆ ಸಿನಿಮಾದಲ್ಲಿ ಏನೇನ್ ಕಾಣ್ತಾ ಇದ್ದೇವೆಯೋ ಎಲ್ಲವೂ ಸುಳ್ಳು. ಕನಸಿನಲ್ಲಿ ಏನೇನ್ ಕಾಣ್ತಾ ಇದ್ದೇವೆಯೋ ಎಲ್ಲವೂ ಸುಳ್ಳು. ಹಾಗೆ ಅಧ್ಯಾಸ ಎನ್ನುವುದೇ ಕನಸು, ಅಧ್ಯಾಸ ಎನ್ನುವುದೇ ಸಿನಿಮಾ. ಅಧ್ಯಾಸದಿಂದ ತೋರ್ತಾ ಇದೆ ಅಂತ ಗೊತ್ತಾಗ್ಬಿಟ್ರೆ ಸಕಲ ಸಂಸಾರಸ್ಯ, ಶ್ರೀರಾಮ್ ಜೈರ, ನಮ್ಮ ಎಲ್ಲ ಸಂಸಾರವೂ ಕೂಡ ಮಿಥ್ಯ, ಸುಳ್ಳು ಎನ್ನುವಂತಹದ್ದು ಸಿದ್ಧಿಯಾಗಿದೆ. ಮತ್ತು ಈ ಒಂದು ಅಧ್ಯಾಸ ಕಳ್ಕೊಳ್ಬೇಕಾದ್ರೆ ಜ್ಞಾನ ಬಾಧ್ಯತ್ವ ಸಿದ್ಧಿಶ್ಚ, ಈ ಅಧ್ಯಾಸವು ಮಿಥ್ಯಾಜ್ಞಾನವು ಜ್ಞಾನ ಬಾಧ್ಯತ್ವ, ಜ್ಞಾನೇನ ಬಾಧ್ಯತೆ. ಯಾವಾಗ ನಮಗೆ ಆತ್ಮಜ್ಞಾನ ಉಂಟಾಯಿತೋ, ಆತ್ಮಜ್ಞಾನ ಉಂಟಾದ ಕೂಡಲೇ ಅಧ್ಯಾಸವು ಬಾಧಿತವಾಗಿ ಬೀಳ್ವೇ ಇಲ್ಲ. ಕತ್ತಲೆಯಲ್ಲಿ ಎಲ್ಲಾ ವ್ಯವಹಾರವೂ ನಡೀತಾ ಇತ್ತು, ಬೀಳ್ತಾ ಇದ್ದ, ಏಳ್ತಾ ಇದ್ದ. ಬೆಳಕು ಬಂತು, ಕತ್ತಲೆ ಹೋಯ್ತು, ಬೀಳುತ್ತ. ಅದೇ ರೀತಿಯಲ್ಲಿ ಈ ಅಧ್ಯಾಸವು ಜ್ಞಾನ ಬಾಧ್ಯವಾಗಿದೆ. ಶಬ್ದ ನೋಡಿ, ಜ್ಞಾನ ನಾಶ್ಯ ಅಂದಿಲ್ಲ, ಬಾಧ್ಯ. ತತ್ವಮಸಿ ಎನ್ನುವಂತಹ ಜ್ಞಾನ ಉಂಟಾಗಿ ಬಿಟ್ಟರೆ ಅವನಿಗೆ ಹಿಂದೆಯೂ ಅಧ್ಯಾಸವಿಲ್ಲ, ಇಂದೂ ಅಧ್ಯಾಸವಿಲ್ಲ, ಮುಂದೂ ಅಧ್ಯಾಸವಿಲ್ಲ. ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಕ್ ಹಿ ಜನ್ಮ ಮಾತ್ರತಃ ಅವಿದ್ಯಾ ಸಹಕಾರ್ಯೇಣ ನಾಸ್ತಿ ಭವಿಷ್ಯತಿ. ಒಟ್ಟಿನಲ್ಲಿ ಎರಡು ಪ್ರಯೋಜನ. ಒಂದು, ಈ ವ್ಯವಹಾರವೆಲ್ಲವೂ ಅಧ್ಯಾಸದಿಂದ ಉಂಟಾಗುತ್ತಿದೆ. ಈ ಅಧ್ಯಾಸವನ್ನ ಸಮ್ಯಜ್ಞಾನದಿಂದ ಕಳ್ಕೊಳ್ಬೇಕು ಅನ್ನುವಂಥ ವಿಚಾರ ಸರ್ವ ಸಂಪ್ರತಿಪನ್ನಮೇತದ್ದು, ಎಲ್ಲರಿಗೂ ಗೊತ್ತಾಗ್ತದೆ. ಸರ್ವ ಎಲ್ಲರಿಗೂ ಸಂಪ್ರತಿಪನ್ನಂ, ಅನುಭವದಲ್ಲಿದೆ. ಏನಂತ? ಅವಿದ್ಯೆಯಿಂದ ದುಃಖವಾಗ್ತಾ ಇದೆ, ಅವಿದ್ಯೆ ಹೋಗ್ಬಿಟ್ರೆ ದುಃಖವಿಲ್ಲ. ತದತ್ರ ಪ್ರಯೋಜನಂ ತದತ್ರ ಪ್ರಕೃತಂ ಸಪ್ರಯೋಜನಂಚ ಅಧ್ಯಾಸೋಪವರ್ಣನಂ ವಿಹಾಯ ಅಪ್ರಕೃತಂ ಅಪ್ರಸಿದ್ಧಂ ಅಧ್ಯಾಸೋಪಾದಾನಂ ಅಜ್ಞಾನಂ ಮುಧೈವ ವರ್ಣ್ಯತೆ ಇತಿ ನಿಷ್ಪ್ರಯೋಜನಂ ತಾವದ್ ವ್ಯಾಖ್ಯಾನಂ. ಪೂಜ್ಯ ಸದ್ಗುರುಗಳು ಒಳ್ಳೆ ಎಳೆಯಾಗಿ ನಿಧಾನ ಬಿಡಿಸ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ. ತತು ಹೀಗೆ, ಅತ್ರ ಇಲ್ಲಿ, ಪ್ರಕೃತಂ ಇದು ಪ್ರಕೃತವಾದದ್ದು. ಯಾವುದು? ಅಧ್ಯಾಸವನ್ನ ಕಳೆದುಕೊಳ್ಳಬೇಕಾದರೆ ಆತ್ಮಜ್ಞಾನವೇ ಬೇಕು. ಅಧ್ಯಾಸವನ್ನ ಕಳೆದುಕೊಂಡು ಬಿಟ್ಟರೆ ಅದರಿಂದ ತೋರುತ್ತಿದ್ದ ಯಾವ ಸುಖ ದುಃಖಾದಿ ಸಂಸಾರವೂ ಇಲ್ಲ ಎನ್ನುವಂತಹದ್ದು ಎಲ್ಲರಿಗೂ ಕ್ಲಿಯರ್ ಆಗಿದೆ. ಇದು ಪ್ರಕೃತಂ, ಅತ್ಯಂತ ಪ್ರಕೃತವಾದ ವಿಚಾರ. ಸಪ್ರಯೋಜನಂಚ, ಪ್ರಯೋಜನವೂ ಇದೆ. ಯಾವುದಕ್ಕೆ? ಅಧ್ಯಾಸೋಪವರ್ಣನಂ. ಭಾಷ್ಯಕಾರ ಶಂಕರರು ಅಧ್ಯಾಸ ಭಾಷ್ಯವನ್ನೇ ಬರೆದರು. ಅಧ್ಯಾಸ ಭಾಷ್ಯದಲ್ಲಿ ಅಧ್ಯಾಸ ಸ್ವರೂಪವನ್ನ ವಿಸ್ತಾರ ವರ್ಣನೆ ಮಾಡಿದರು. ಇದಕ್ಕೇನಪ್ಪ ಪ್ರಯೋಜನ ಅಂತಂದ್ರೆ ಇದನ್ನು ಕಳ್ಕೊಳ್ಬೇಕು ಅನ್ನುವುದಕ್ಕಾಗಿ. ಸಪ್ರಯೋಜನಂ ಅಧ್ಯಾಸ ವರ್ಣನಂ, ಅಧ್ಯಾಸ ಭಾಷ್ಯವನ್ನ ಬರೆದು ಅಧ್ಯಾಸ ಸ್ವರೂಪವನ್ನ ವರ್ಣನೆ ಮಾಡುತ್ತಿರುವಂತಹದ್ದು ಸಪ್ರಯೋಜನವಾಗಿದೆ. ಇದನ್ನ ವಿಹಾಯ ಬಿಟ್ಟು ನೋಡಿ, ಪ್ರಯೋಜನವನ್ನ ಉಳ್ಳ ಅಧ್ಯಾಸದ ವರ್ಣನೆಯನ್ನು ಬಿಟ್ಟು ಅಪ್ರಕೃತಂ, ನಾಟ್ ರೆಲೆವೆಂಟ್, ಇಲ್ಲಿ ಬೇಕಾಗಿ ಇಲ್ಲದೆ ಇರುವಂತ, ಅಪ್ರಸಿದ್ಧಂ, ಯಾರ ಅನುಭವದಲ್ಲಿಯೂ ಇಲ್ಲದೆ ಇರುವಂತ, ಭಾಷ್ಯದಲ್ಲಿಯೂ ಅಪ್ರಸಿದ್ಧವಾಗಿರುವ ಅಧ್ಯಾಸೋಪಾದಾನಮಜ್ಞಾನಂ. ಅಧ್ಯಾಸೋಪಾದಾನಮಜ್ಞಾನಂ, ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರುವಂತ ಒಂದು ಅಜ್ಞಾನ ಉಂಟು. ಅದಕ್ಕೆ ಹೆಸರು ಮೂಲ ಜ್ಞಾನ ಎಂದು
ಮುಧಾಯೇವ ವರ್ಣ್ಯತೆ, ವರ್ಣನೆ ಮಾಡುತ್ತಿರುವಂತಹದ್ದು ಮುಧಾ, ಇನ್ ವೇನ್, ವೇಸ್ಟ್. ಯಾಕೆ ಬೇಕದು? ನಾವು ಸಂಧ್ಯಾ ವಂದನೆ ಮಾಡ್ತಾ ಇದ್ದೇವೆ. ಸಂಧ್ಯಾ ವಂದನೆ ಮಾಡುತ್ತಿರುವಾಗ ಸಂಧ್ಯಾ ವಂದನೆಗೆ ಸಂಬಂಧಪಟ್ಟಂತ ವಿಚಾರವನ್ನು ಹೇಳಿ. ಗಾಯತ್ರಿ ಅಂದ್ರೇನು, ಸಂಧ್ಯಾ ಅಂತಂದ್ರೇನು, ಗಾಯತ್ರಿ ಜಪಾನು ಹೇಗೆ ಹೇಳಿ. ಅದನ್ನ ಬಿಟ್ಬಿಟ್ಟು ಸ್ವಾಮಿ ಚಿನ್ನದ ಬೆಲೆ ಇವಾಗ 500 ರೂಪಾಯಿ ಕಮ್ಮಿ ಆಗಿದೆ ಅಂತೆ ಅಂದ್ರೆ ಏನ್ ಸಂಬಂಧ? ಕಮ್ಮಿ ಆಗಿರ್ಬೇಕಾಗಿಲ್ಲ, ಅದು ಸಂಬಂಧವೇ ಇಲ್ಲ. ಅಧ್ಯಾಸ ವಿಚಾರವನ್ನ ಹೇಳುವಾಗ ಇದಕ್ಕೆ ಕಾರಣವಾಗಿರುವ ಮತ್ತೊಂದು ಉಪಾದಾನ ಕಾರಣವಾಗಿರುವಂತಹ ಅಜ್ಞಾನವಿದೆ ಎಂದು ಹೇಳುವಂತಹದ್ದು ಮುಧವೇಸ್, ಬೇಕಾಗಿಲ್ಲ, ಏನು ಪ್ರಯೋಜನವಿಲ್ಲ. ಮುಧಾ ಏವ ವರ್ಣ್ಯತೆ ಇತಿ ವ್ಯಾಖ್ಯಾನಂ ತಾವತ್ ಮಿಥ್ಯಾ ಅಜ್ಞಾನ ನಿಮಿತ್ತಕಃ ಅಧ್ಯಾಸ ಎನ್ನುವಂತ ವ್ಯಾಖ್ಯಾನವು ನಿಷ್ಪ್ರಯೋಜನಂ ನಿರ್ಗತಂ ಪ್ರಯೋಜನಂ ಯಸ್ಮಾತ್, ಏನು ಪ್ರಯೋಜನವಿಲ್ಲ. ಒಬ್ಬ ಸನ್ಯಾಸಿ ಪ್ರಣವೋಪಾಸನೆ ಮಾಡ್ತಾ ಇದ್ದಾನೆ, ಓಂಕಾರೋಪಾಸನೆ ಮಾಡ್ತಾ ವೇದಾಂತ ಓದ್ಕೋತಾ ಇದ್ದಾನೆ. ಅವನತ್ರ ಹೋಗ್ಬಿಟ್ಟು ಸ್ವಾಮಿ ಇವಾಗ ಬೆಂಗಳೂರಿನಲ್ಲಿ ಸೈಟ್ ರೇಟ್ ಎಲ್ಲ ಕಮ್ಮಿ ಆಗಿದೆಯಂತೆ, 40-60 ಸೈಟ್ ನಿಮ್ಗೆ 1 ಕೋಟಿ ಸಿಕ್ಕತ್ತಂತೆ, ಪ್ರಯತ್ನ ಮಾಡಿ ಅಂದ್ರೆ ನೆಕ್ತಾರೆ. ಅಪ್ಪ ಎಲ್ಲವನ್ನು ಬಿಟ್ಟು ಬಂದಿದ್ದೇನೆ, ನಾನು ವೇದಾಂತಕ್ಕೆ ಸಂಬಂಧಪಟ್ಟಂತಹ ವಿಚಾರವಿದ್ರೆ ಹೇಳು, ಸೈಟು ಎಸ್ಟೇಟ್ ನನ್ಗೆ ಅಂತ ಬೇಡ ಅಂತಾನೆ. ಅಬ್ಬಾ ಹಾಗಿಲ್ಲಿ ಮುಧಾ ಏವ ಅಂದ್ರೆ ಮುದ ಅನ್ನುವಂಥದ್ದು ಅವ್ಯಯ, ವ್ಯರ್ಥವಾಗಿದೆ ಅಂತ. ಈಗ ಒಂದು ಪೂರ್ವ ಪಕ್ಷ, ಮೂಲಾವಿದ್ಯಾವಾದಿಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಹಾಕುತ್ತಿರುವಂತಹ ಪ್ರಶ್ನೆ, ನಾನು ಅಲ್ಲ ಸ್ವಾಮೀಜಿ, ನ ಅಪ್ರಕೃತಮಜ್ಞಾನಂ, ಈ ಮೂಲಾಜ್ಞಾನವು ಅಪ್ರಕೃತವಲ್ಲ. ಯಾರಿದು? ಮೂಲಾವಿದ್ಯಾವಾದಿಗಳು, ಮೂಲಾವಿದ್ಯಾ ನಿರಾಸವಾದಿಗಳಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರಿಗೆ ಹಾಕುತ್ತಿರುವಂತಹ ಆಕ್ಷೇಪಣೆ. ನಾನು ಅಜ್ಞಾನಂ ನ ಅಪ್ರಕೃತಂ, ಈ ಅಜ್ಞಾನವು ಅಪ್ರಕೃತವಾದದ್ದೇನಲ್ಲ. ದಿಸ್ ಈಸ್ ನಾಟ್ ಇರ್ರೆಲೆವೆಂಟ್, ದಿಸ್ ಈಸ್ ಕ್ವೈಟ್ ರೆಲೆವೆಂಟ್. ಈ ಮೂಲಾವಿದ್ಯಾ ವಿಚಾರ ಅಧ್ಯಾಸ ಭಾಷ್ಯದಲ್ಲಿ ಅಪ್ರಕೃತ ಅಂತ ಬಂದ್ರಿ, ಅಪ್ರಕೃತವೇನಲ್ಲ. ಯಾಕೆ ಅಂದ್ರೆ ಬ್ರಹ್ಮಜ್ಞಾನ ನಿಬರ್ಹಣೀಯತೆಯ ತಸ್ಯೈವ ಸಂಸೂತ್ರನಾತೆ ಪ್ರಥಮ ಸೂತ್ರೇ. ಏಕೆಂದರೆ ಮೊಟ್ಟ ಮೊದಲನೇ ಸೂತ್ರದಲ್ಲಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವಂತಹ ಸೂತ್ರದಲ್ಲಿ ಸೂತ್ರಕಾರರು ಬ್ರಹ್ಮಜ್ಞಾನಕ್ಕಾಗಿ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿಲ್ಲವಾ? ಹೇಳಿದ್ದಾರೆ. ಆ ಬ್ರಹ್ಮಜ್ಞಾನದಿಂದ ಕಳೆದುಕೊಳ್ಳಬೇಕಾಗಿರುವಂತಹ ಅಜ್ಞಾನವನ್ನು ಹೇಳಿಲ್ಲವ? ಆದ್ದರಿಂದ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಮೊಟ್ಟ ಮೊದಲನೇ ಸೂತ್ರದಲ್ಲಿಯೇ ಅಜ್ಞಾನ ವಿಚಾರ ಹೇಳಿದ್ದಾರೆ. ಆದ್ದರಿಂದ ಇದು ಅಪ್ರಕೃತವಲ್ಲ. ಬ್ರಹ್ಮಜ್ಞಾನದಿಂದ ನಿಬರ್ಹಣೀಯ, ನಿಬರ್ಹಣೀಯ ಅಂದ್ರೆ ನಾಶ ಮಾಡಿಕೊಳ್ಳಬೇಕೆಂದು ಅಜ್ಞಾನವನ್ನ ಮೊದಲನೇ ಸೂತ್ರದಲ್ಲಿ ಹೇಳಿರುವುದರಿಂದ ಬ್ರಹ್ಮಜ್ಞಾನ ಪಡ್ಕೊಳ್ಬೇಕು. ಯಾಕೆ? ಅಜ್ಞಾನ ಕಳ್ಕೊಳ್ಳಕ್ಕೆ. ಅಜ್ಞಾನ ಅಂದ್ರೇನು? ಮೂಲಾಜ್ಞಾನ. ಅಲ್ಲಿಗೆ ಇಲ್ಲಿ ಅಪ್ರಕೃತ ಅಂತ ಹೇಳಿ ಸರಿಯಲ್ಲ. ಬ್ರಹ್ಮಜ್ಞಾನದಿಂದ ನಿಬರ್ಹಣೀಯ, ನಾಶ್ಯ, ಬಾಧ್ಯವಾಗುತ್ತದೆ ಎಂದು ಮುತಶ್ಚೈವ, ಆ ಮೂಲ ಜ್ಞಾನವನ್ನೇ ಸಂಸೂತ್ರನಾಥ್ ಮನಸ್ಸಿನಲ್ಲಿಟ್ಟುಕೊಂಡು ಸೂತ್ರಕಾರರು ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಸೂತ್ರವನ್ನ ರಚನೆ ಮಾಡಿದ್ದಾರಲ್ಲ. ಆದ್ದರಿಂದ ಮೂಲಾವಿದ್ಯಾ ವರ್ಣನೆ ಅಪ್ರಕೃತವಲ್ಲ. ಮತ್ತೊಂದು, ನಾಪಿ ಅಪ್ರಸಿದ್ಧಂ, ಈ ಮೂಲಾಜ್ಞಾನ ಯಾರಿಗೂ ಗೊತ್ತಿಲ್ಲ, ಯಾರ ಅನುಭವದಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದೀರ. ಇದು ಅಪ್ರಸಿದ್ಧವೂ ಅಲ್ಲ. ದಿಸ್ ಈಸ್ ನಾಟ್
ನಾಟ್ ಪಾಪ್ಯುಲರ್. ದಿಸ್ ಇಸ್ ಕ್ವೈಟ್ ಪಾಪ್ಯುಲರ್. ಎಲ್ಲರ ಅನುಭವದಲ್ಲೇ ಇದೆ ಮೂಲಾಜ್ಞಾನ. ಅಹಂ ಅಜ್ಞ ಇತಿ ಅನುಭವಾದೇವ ತತ್ಪ್ರಸಿದ್ಧಿ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಹೇಳ್ತಾನೆ, ಅಹಂ ಅಜ್ಞ, ನಾನು ಒಬ್ಬ ಅಜ್ಞಾನಿ, ನನಗೆ ಬ್ರಹ್ಮತತ್ವ ಅರ್ಥವಾಗಿಲ್ಲ, ನನಗೆ ಈ ಪ್ರಪಂಚವೆಲ್ಲವೂ ಕೂಡ ಅವಿದ್ಯಾ ಕಲ್ಪಿತ ಎನ್ನುವಂತಹದ್ದು ಅರ್ಥವಾಗಿಲ್ಲ. ಆದ್ದರಿಂದ ಅಹಂ ಅಜ್ಞ, ಐ ಆಮ್ ಎನ್ ignorant fellow, ಐ ಆಮ್ ಕ್ವೈಟ್ ignorant. ಪ್ರತಿಯೊಬ್ಬರು ಹೇಳ್ತಾರೆ. ಅವ್ರು ಮಹಾರಾಜನಾಗಿರ್ಬೋದು, ಚಕ್ರವರ್ತಿ ಆಗಿರ್ಬೋದು, ನಿನಗೆ ಬ್ರಹ್ಮ ಸ್ವರೂಪ ಗೊತ್ತಾ ಅಂದ್ರೆ ಇಲ್ಲ, ನಾನೊಬ್ಬ ಅಜ್ಞಾನಿ. ಅಹಂ ಅಜ್ಞ, ನಾನು ಅಜ್ಞನು ಎಂದು ಅನುಭವಾದೇವ, ಎಲ್ಲರ ಅನುಭವದಲ್ಲಿರುವುದರಿಂದಲೇ ಅಜ್ಞಾನ ಪ್ರಸಿದ್ಧಿಯಾಯಿತು. ಅಹಂ ಅಜ್ಞ ಅಂದೇನು? ನಾನು ದಡ್ಡ, ನಾನು ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾ ಇರುವುದರಿಂದ ಅವನಿಗೆ ಮೂಲಾವಿದ್ಯೆ ಇದೆ ಎನ್ನುವಂತಹದ್ದು ಪ್ರಸಿದ್ಧವಾಯಿತು. ಅತಯೇವ, ಆದ್ದರಿಂದಲೇ, ಅಂದರೆ ಇದು ಅಪ್ರಕೃತವೂ ಅಲ್ಲ, ಅಪ್ರಸಿದ್ಧವೂ ಅಲ್ಲ. ಯಾವುದು? ಮೂಲಾಜ್ಞಾನ ವಿಚಾರ. ಆದ್ದರಿಂದಲೇ ಇದು ನ ನಿಷ್ಪ್ರಯೋಜನಂ ತದುಪವರ್ಣನಂ. ಮೂಲಾಜ್ಞಾನ ಉಪವರ್ಣನಂ, ಮೂಲಾವಿದ್ಯಾ ಉಪವರ್ಣನಂ ನ ನಿಷ್ಪ್ರಯೋಜನಂ. ಆದ್ದರಿಂದ ದಿ ಎಕ್ಸ್ಪ್ಲೈನಿಂಗ್ ಆಫ್ ಮೂಲಾವಿದ್ಯಾ ಈಸ್ ನಾಟ್ ಅಟ್ ಆಲ್ ಶೂಟೈಲ್. ಮೂಲಾವಿದ್ಯಾ ವಿಚಾರವನ್ನ ವರ್ಣನೆ ಮಾಡುವಂತಹದ್ದು ನೀವು ನಿಷ್ಪ್ರಯೋಜನವಲ್ಲ. ದಟ್ ಈಸ್ ಬೆನಿಫಿಷಿಯಲ್. ಮೂಲಾವಿದ್ಯಾ ವಿಚಾರವನ್ನು ಹೇಳುವುದರಿಂದ ಎಲ್ಲ ಮುಮುಕ್ಷುಗಳಿಗೂ ತುಂಬಾ ಪ್ರಯೋಜನವಾಗುತ್ತೆ, ಪ್ರಯೋಜನ ಉಂಟು. ಅಧ್ಯಾಸ ಕಾರಣ ನಿರೂಪಣಾರ್ಥತ್ವಾತ್. ಯಾಕೆಂದ್ರೆ ಅಧ್ಯಾಸದಿಂದ ಅನರ್ಥ ಪ್ರಾಪ್ತಿ. ಅಧ್ಯಾಸ ಅಂದ್ರೇನು? ಮೂಲಾವಿದ್ಯೆಯಿಂದ ಹುಟ್ಟಿರುವ ಒಂದು ತತ್ವ. ಅಧ್ಯಾಸಕ್ಕೆ ಕಾರಣವೇನು ಎನ್ನುವುದನ್ನ ನಿರೂಪಣೆ ಮಾಡುತ್ತಾ ಹೋದರೆ ಅದನ್ನ ಬ್ರಹ್ಮಜ್ಞಾನದಿಂದ ಕಳ್ಕೊಳ್ಬಹುದು. ಅಧ್ಯಾಸ ಕಾರಣ, ಅಧ್ಯಾಸಕ್ಕೆ ಉಪಾದಾನ ಕಾರಣವಾಗಿರುವಂತಹ ವಸ್ತುವನ್ನ ನಿರೂಪಣ, ವಿವರಿಸುವುದು, ನಿರ್ಣಯ ಮಾಡುವುದು, ತಿಳಿಸುವುದಕ್ಕಾಗಿ ಈ ಮೂಲಾವಿದ್ಯಾವಾದ ಹೊರಟಿದೆ. ವಿಜಿತ ಕಾರಣಸ್ಯ ಹಿ ಅಧ್ಯಾಸಸ್ಯ ಸಮೂಲಘಾತೆ ಪ್ರಯತ್ನಃ ಸಫಲಃ ಇತಿ ಚೇತೆ. ಅಬ್ಬಾ, ವಿಜಿತ ಕಾರಣಸ್ಯ ಹಿ ಅಧ್ಯಾಸಸ್ಯ, ಅಧ್ಯಾಸವು ಯಾತರಿಂದ ಬಂದಿದೆ? ವಿದಿತಂ ಕಾರಣಂ ಯಸ್ಯ ಅಧ್ಯಾಸಸ್ಯ ಸಹ ಅಧ್ಯಾಸ ವಿದಿತ ಕಾರಣ. ಅಧ್ಯಾಸವನ್ನು ಕಳ್ಕೊಳ್ಬೇಕು ಅಂದ್ರೆ ಹೇಗೆ ಕಳ್ಕೊಳ್ಳೋದು? ಅಧ್ಯಾಸಕ್ಕೆ ಕಾರಣ ಯಾವುದು ಅಂತ ತಿಳ್ಕೊಂಡ್ರೆ, ಓಹೋ ಇದರಿಂದ ಅಧ್ಯಾಸ ಬಂದಿದೆ, ಅದನ್ನು ಕಳ್ಸ್ಕೋಬೇಕು. ನಮ್ಮ ಮನೆಯಲ್ಲಿ ಪ್ರತಿ ದಿವಸ ಅನ್ನ ಖಾಲಿ ಆಗ್ತಾ ಇದೆ. ರಾತ್ರಿ ಪಾತ್ರೆ ಅನ್ನ ಇಟ್ಟಿದ್ರೆ ಅದೆಲ್ಲ ಪ್ರತಿದಿನ ಖಾಲಿ ಆಗ್ತಾ ಇದೆ. ಯಾರು ತಿಂತಾರೆ ಗೊತ್ತಾಗ್ತಾ ಇಲ್ಲ. 15 ದಿವಸ ನೋಡ್ತಾ ಇದ್ದೇನೆ, ತಟ್ಟೆ ಮುಚ್ಚುತ್ತಾ ಇಲ್ಲ, ಅನ್ನವೆಲ್ಲ ಸ್ವಲ್ಪ ಅನ್ನ ಇಷ್ಟಿಟ್ಟು ಖಾಲಿ ಆಗ್ತಾ ಇದೆ. ಹಾಲು ಮೊಸರು ಹೊರಗಡೆ ಇಟ್ಟು ಖಾಲಿ ಆಗ್ತಾ ಇದೆ. ಯಾರು ತಿಂತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಒಂದ್ ದಿವಸ ನೋಡಿದ್ರೆ ಇಲಿ ಬಂದು ಅನ್ನ ತಿಂತಾ ಇದೆ. ಓಹೋ ಗೊತ್ತಾಗಿದೆ. ಇವಾಗ ಬೆಕ್ಕು ಒಂದು ಹಾಲು ಕುಡಿತಾ ಇದೆ. ಗೊತ್ತಾದರೆ ಆ ಇಲಿಯನ್ನ ಅಟ್ಟುವುದು, ಬೆಕ್ಕನ್ನು ಅಟ್ಟುವುದು. ಗೊತ್ತಾಗದೆ ಹೋದ್ರೆ ಅದೇ ತರಹ ಅಧ್ಯಾಸಕ್ಕೆ ಉಪಾದಾನ ಕಾರಣ ಯಾವುದು ಎನ್ನುವುದು ಗೊತ್ತಾಗಿ ಬಿಟ್ಟರೆ ಆಗ ಸಮೂಲಘಾತೆ. ಅಧ್ಯಾಸಕ್ಕೆ ಯಾವುದು ಮೂಲವಾಗಿದೆಯೋ ಆ ಮೂಲವನ್ನ ಘಾತೆ ನಾಶ ಮಾಡಿಕೊಂಡರೆ, ಅಧ್ಯಾಸ ನಾಶ ಮಾಡ್ಕೋಬೇಕಾಗಿಲ್ಲ, ಅಧ್ಯಾಸಕ್ಕೆ ಕಾರಣವಾಗಿರುವಂತ ಮೂಲ ಜ್ಞಾನವನ್ನ ನಾಶ ಮಾಡ್ಕೊಂಡ್ಬಿಟ್ರೆ ಸಮೂಲ ಘಾತೆ ಸತಿ, ಬೇರು ಸಮೇತವಾಗಿ
ಅಜ್ಞಾನವನ್ನು ನಾಶ ಮಾಡ್ಕೊಂಡ್ಬಿಟ್ರೆ ಪ್ರಯತ್ನ ಸಫಲ. ಮುಮುಕ್ಷ ಜನಗಳು ಮೋಕ್ಷ ಪ್ರಾಪ್ತಿಗಾಗಿ ವೇದಾಂತ ಚಿಂತನೆ ಮಾಡ್ತಾ ಇದ್ದಾರಲ್ಲ, ಈ ಪ್ರಯತ್ನವು ಸಫಲ. ಫಲೇನ ಸಹ ವಿದ್ಯತೆ ಇತಿ ಸಫಲ ಪ್ರಯತ್ನ. ಆದ್ದರಿಂದ ಮೂಲ ವಿದ್ಯಾ ವರ್ಣನವು ಸಫಲವಾಗಿದೆ, ಸಪ್ರಯೋಜನವಾಗಿದೆ, ಪ್ರಸಿದ್ಧವಾಗಿದೆ. ಆದ್ದರಿಂದ ಇದನ್ನ ಮಾಡ್ತಾ ಇದ್ದೇವೆ ಅಂತ ನಾವು ಹೇಳ್ತೇವೆ ಎಂದ. ಯಾರು? ಮೂಲ ವಿದ್ಯಾವಾದಿ. ಹೀಗಂತ ನೀವು ಹೇಳಿದರೆ ನೈತದೇವಂ, ಇದು ಸರಿಯಲ್ಲ. ನ ಏತತ್ ಏವಂ, ಏವಂ ನ ಏತತ್. ದಿಸ್ ಈಸ್ ನಾಟ್ ಕರೆಕ್ಟ್ ಆರ್ಗ್ಯುಮೆಂಟ್. ಇದು ಸರಿಯಲ್ಲ ಅಂದ್ರು ಸಿದ್ಧಾಂತ. ಯಾಕೆ? ಲೋಕ ಪ್ರಸಿದ್ಧಮಜ್ಞಾನಂ ಮುಕ್ತ್ವಾ ತ್ವದಭಿಮತಂ ಅಜ್ಞಾನಂ ಸೂತ್ರಕಾರೇಣ ಸೂಚಿತಮಿತಿ ಇತ್ಯತ್ರ ಗಮಕಾಭಾವಾತ್. ಬಹಳ ಚೆನ್ನಾಗಿದೆ ವಾಕ್ಯಗಳು, ನಿಧಾನವಾಗಿ ಹೇಳ್ಬೇಕು. ನಂಗೆ ತುಂಬಾ ಆನಂದವಾಗ್ತಾ ಇದೆ. ಈ ನಿಮ್ಮ ಅಭಿಪ್ರಾಯ ಸರಿಯಲ್ಲ. ಏಕೆಂದರೆ ಲೋಕ ಪ್ರಸಿದ್ಧಮಜ್ಞಾನಂ ಮುಕ್ತ್ವಾ, ಅಹಂ ಅಜ್ಞಾನ ಎನ್ನುವಾಗ ಲೋಕ ಪ್ರಸಿದ್ಧವಾಗಿರುವಂತಹ ತಿಳುವಳಿಕೆ ನನಗೆ ಗೊತ್ತಿಲ್ಲ ಅಂದ. ನನಗೆ ಗೊತ್ತಿಲ್ಲ ಅಂತಂದ್ರೆ ಮೂಲ ವಿದ್ಯೆ ಇದೆ ಅಂತ ಅರ್ಥ ಮಾಡ್ತಾ ಇದ್ದಾರೆ ನೀವು. ಲೋಕದಲ್ಲಿ ಯಾರಿಗೂ ಕೂಡ ನಮ್ಮ ಮೂಲ ವಿದ್ಯೆ ಇದೆ ಅಂತ ಗೊತ್ತಿಲ್ಲ. ಯಾರನ್ನೇ ಕೇಳಿ, ಆ ಮೂಲ ವಿದ್ಯೆ ಶಬ್ದ ನನಗೆ ಗೊತ್ತಿಲ್ಲ ಅಂತ ಅಷ್ಟೇ. ಐ ನೋ ನಾಟ್ ಮೈ ಸೆಲ್ಫ್, ಐ ಡೋಂಟ್ ನೋ ಮೈ ರಿಯಾಲಿಟಿ ಅಂತ ಹೇಳ್ತಾರೆ. ಐ ಡೋಂಟ್ ನೋ ಅಂತಂದ್ರೆ ಮೂಲ ವಿದ್ಯೆ ಇದೆ ಅಂತ ಅರ್ಥ. ಲೋಕ ಪ್ರಸಿದ್ಧವಾಗಿರುವ ಸಹಜವಾದ ಅಜ್ಞಾನವನ್ನು ಮುಕ್ತವಾ ಕೈಬಿಟ್ಟು ತ್ವದಭಿಮತ, ನಿಮಗೆ ಇಷ್ಟವಾಗಿರುವಂತಹ ಮೂಲಾಜ್ಞಾನವನ್ನು ಇಟ್ಕೊಂಡು ಅದನ್ನ ಪರಿಹರಿಸುವುದಕ್ಕಾಗಿ ಸೂತ್ರಕಾರರು ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವಂತಹ ಸೂತ್ರವನ್ನ ಸೂತ್ರಿತಂ ರಚನೆ ಮಾಡಿದ್ದಾರೆ ಇತ್ಯತ್ರ ಎನ್ನುವುದಕ್ಕೆ ಗಮಕ ಅಭಾವ, ಯಾವ ಗುರುತೂ ಇಲ್ಲ, ಯಾವ ಪ್ರಮಾಣವೂ ಇಲ್ಲ. ಒಂದು ಉದಾಹರಣೆ ಕೊಡ್ತಾನೆ. ಒಬ್ಬ ಚಿನ್ನ ಬೆಳ್ಳಿ ವ್ಯಾಪಾರಿ, ಅವನು ನಿಜವಾದ ಬಂಗಾರ ವ್ಯಾಪಾರ ಮಾಡ್ತಾ ಇದ್ದಾನೆ. ಒಬ್ಬರ ಮನೆಗೆ ಬಂದ. ಪಾಪ ಹೆಣ್ಮಗಳು ಉಮಾಗಳು ಹಾಕೊಂಡಿದ್ದಾಳೆ. ಅವಳಿಗೆ ಈ ನಿಜವಾದಂತಹ ಚಿನ್ನದ ಪರಿಚಯನೇ ಇಲ್ಲ. ಅಳ್ತಾ ಇದ್ದಾಳ ಹುಡುಗಿ. ಇವನು ಹೇಳ್ತಾರೆ, ಯಾಕೆ ಅಳ್ತಾ ಇದ್ದಾಳಪ್ಪ ಅಂತಂದ್ರೆ ಅವಳಿಗೆ ಉಮಾಗೋಳ್ ಬೇಡವಂತೆ, ನಿಜವಾದ ಬಂಗಾರದ ಬಳೆ ಬೇಕಂತೆ ಅಂತ ಅರ್ಥ ಮಾಡ್ಬಿಟ್ಟ. ಯಾಕೆ? ಅವನು ಖರ್ಚಾಗ್ಲಿ ಅಂತ. ಚಿನ್ನ ಬೆಳ್ಳಿ ವ್ಯಾಪಾರಿಯ ಉದ್ದೇಶ ತನ್ನ ಪದಾರ್ಥ ಖರ್ಚಾಗ್ಬೇಕು. ಅವನ ಅಂಗಡಿಯಲ್ಲಿ ನಿಜವಾದಂತಹ ಬಂಗಾರ ಬೆಳೆ ಇಟ್ಟಿದ್ದಾನೆ. ಒಂದ್ ಜೊತೆ ಬಂಗಾರ ಬೆಳೆಗೆ ಇವತ್ತು 2 ಲಕ್ಷ ಆಗುತ್ತೆ ಅಂತ ಇಟ್ಕೊಳ್ಳಿ. ಅವರು ಸಾಮಾನ್ಯ ಗೃಹಸ್ಥ, ಶ್ರೀಮಂತರಲ್ಲ. ಆ ಹುಡುಗಿ ಅಳ್ತಾ ಇದ್ದಾಳೆ. ಸ್ವಾಮಿ ಯಾಕೆ ಅಳ್ತಾ ಇದ್ದಾಳೆ ಗೊತ್ತಾ? ಅವಳಿಗೆ ಈ ಬಂಗಾರದ ಬೆಳೆ ಬೇಕಂತೆ, ಅದ್ ಬೇಡವಂತೆ ಇಂದ. ಆ ಯಜಮಾನನಿಗೆ ಈ ಬಂಗಾರದ ಪರಿಚಯವೇ ಇಲ್ಲ. ಬಹಳ ಸಾಮಾನ್ಯ ಶ್ರೀಮಂತರಲ್ಲ. ಅವನು ತನ್ನ ಮಕ್ಕಳಿಗೆಲ್ಲ ಉಮಾಗಳು ಹಾಕೊಂಡೇ ಬರ್ತಾ ಇದ್ದಾನೆ. ಇವನ್ ಇಂಟರ್ಪ್ರಿಟೇಷನ್ ಅಷ್ಟೇ. ಆ ಹುಡುಗಿನ ಕೇಳಿದ್ರೆ ಏನ್ ಬೇಕಮ್ಮ ಅಂದ್ರೆ ನನಗೆ ಸರ ಬೇಕು ಅಂತಾಳೆ. ಸರ ಅಂದ್ರೇನು? ಯಾವುದೋ ಒಂದು ಸರ. ಇವನ್ ಅರ್ಥ ಮಾಡಿದೇನು? ಬಂಗಾರ ಸರ ಬೇಕಾಗಿದೆ, ಆದ್ರಿಂದ ಹೇಳ್ತಾ ಇದ್ದಾನೆ. ಆ ಹುಡುಗಿ ಮನಸ್ಸಿನಲ್ಲಿ ಉಮಾಗೋಲ್ಡೆ ಬಂಗಾರ ಅಂತ ಆಗಿಬಿಟ್ಟಿದೆ. ಇವನ್ ಇಂಟರ್ಪ್ರಿಟೇಷನ್ ತಪ್ಪು. ತ್ವದಭಿಮತ ತವ ಅಭಿಮತಂ ತ್ವದಭಿಮತಂ, ನಿನಗೆ ಅಭಿಮತವಾಗಿರುವ, ನಿನಗೆ ಇಷ್ಟವಾಗಿರುವಂತ ಅಜ್ಞಾನಂ ಮೂಲ ಜ್ಞಾನವನ್ನು ಕಳೆಯುವುದಕ್ಕಾಗಿ ಸೂತ್ರಕಾರರು ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವ ಸೂತ್ರವನ್ನ ಬರೆದಿದ್ದಾರೆ ಇತ್ಯತ್ರ ಎನ್ನುವುದಕ್ಕೆ ಇಲ್ಲಿ ಯಾವ ಗಮಕ ನೋ ಪ್ರೂಫ್. ಯಾಕೆ ಅಂದ್ರೆ ಜನಗಳಿಗೆ ಮೂಲ ವಿದ್ಯಾ ಕಲ್ಪನೆಯೇ ಗೊತ್ತಿಲ್ಲ. ನೀವ್ ಅರ್ಥ ಮಾಡ್ತಾ ಇದ್ದೀರಾ? ಒಂದು ಬಹಳ ಜ್ವರ ಇದೆ. ನಚ ನಚ ನೈದರ್ ನಾರ್
ಅಹಮಜ್ಞಃ ಇತಿ ಅನುಭವಾತಿ ತ್ವದುಕ್ತ ಅಜ್ಞಾನ ಸಿದ್ಧಿ. ಮತ್ತೊಂದು ಪಾಯಿಂಟ್, ಹೌದು ಎಲ್ಲರೂ ಕೂಡ ಅಹಮಜ್ಞಃ ಅಂತ ಹೇಳ್ತಾರೆ. ಕುಂಭಮೇಳದಲ್ಲಿ 65 ಕೋಟಿ ಜನ ಸ್ನಾನ ಮಾಡಿದ್ದಾರೆ, ತುಂಬಾ ಸಂತೋಷ, ಎಲ್ಲರಿಗೂ ಪುಣ್ಯ ಸಿಕ್ಕಿದೆ. ಅಲ್ಲಿ ಹೋಗ್ಬಿಟ್ಟು ನೀವು 65 ಕೋಟಿ ಜನಗಳನ್ನ ಕೇಳಿ, ನಿಮಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅರ್ಥವಾಗಿದೆಯಾ? ಅರ್ಥವಾಗಿಲ್ಲ. ನಿಮಗೆ ನಾನು ಅಸಂಸಾರಿಯಾದ ಬ್ರಹ್ಮ ಅಂತ ಅರ್ಥವಾಗಿದೆಯಾ? ಅರ್ಥವಾಗಿಲ್ಲ. ಅಹಂ ಅಜ್ಞ ಅಂತ ಹೇಳ್ತಾರೆ. ಈ ವಿಷಯದಲ್ಲಿ ನಾನೊಬ್ಬ ಅಜ್ಞ ಅನ್ನುವ ಮಾತನ್ನ 65 ಕೋಟಿ ಜನಗಳು ಹೇಳ್ತಾರೆ. ಆದರೆ ಯಾರಾದ್ರೂ ಒಬ್ಬರಾದ್ರೂ ನನಗೆ ಮೂಲಾವಿದ್ಯಾ ಇದೆ, ಆ ಮೂಲ ಜ್ಞಾನವನ್ನ ಇಟ್ಕೊಂಡಿದ್ದೇನೆ ಅಂತ ಹೇಳ್ತಾರ? ಯಾರು ಹೇಳುದು? ಆದ್ದರಿಂದ ಅಹಮಜ್ಞ ಅಂತ ಅನುಭವ ಇದೆ. ಈ ಅನುಭವದ ಬಲದಿಂದ ನೀವು ತ್ವದುಕ್ತ ನಿನ್ನಿಂದ ಹೇಳಲ್ಪಟ್ಟಿರುವ, ನೀನು ಹೇಳುತ್ತಿರುವಂತ ಅಜ್ಞಾನವನ್ನು ಸಿದ್ಧಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ನನಗೆ ಗೊತ್ತಿಲ್ಲ, ನಾನೊಬ್ಬ ಅಜ್ಞ ಅಂತ ಎಲ್ಲರೂ ಹೇಳ್ತಾ ಇದ್ದ. ನಾನು ಅಜ್ಞ ಅಂತ ಹೇಳಿದ್ದರಿಂದ ನೋಡಿ, ಮೂಲಾವಿದ್ಯೆ ಇದೆ, ಮೂಲಾವಿದ್ಯೆ ಗೊತ್ತೇ ಇಲ್ಲ ಹಾಗೆ. ಇನ್ನೊಂದು ಮಾತು ಹೇಳ್ತಾ ಇದ್ರು, ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ ಈ ಸಂದರ್ಭದಲ್ಲಿ ಮತ್ತೆ 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 ಜ್ಞಾಪಕ ಮಾಡ್ಕೊತಾ ಇದ್ದೇನೆ. ಒಂದು ಮಾತನ್ನು ಹೇಳಿದ್ರು, ಗೌಡಪಾದಾಚಾರ್ಯರಿಗಾಗಲಿ, ಶಂಕರಾಚಾರ್ಯರಿಗಾಗಲಿ, ಸುರೇಶ್ವರಾಚಾರ್ಯರಿಗಾಗಲಿ ಈ ಮೂಲಾವಿದ್ಯ ಗೊತ್ತಿಲ್ಲ ಅಂತ ಹೇಳುವುದಿಲ್ಲ, ಅದರ ಗಂಧವೂ ಇಲ್ಲ. ಅರ್ಥ ಆಯ್ತಾ? ಇವರೇ ಮಾಡ್ತಾ ಇದ್ದಾರೆ. ಗೌಡಪಾದಾಚಾರ್ಯರ ಕಾರಿಕೆಗಳಲ್ಲೂ ಮೂಲಾವಿದ್ಯ ಇದೆ, ಶಾಂಕರ ಭಾಷ್ಯಗಳಲ್ಲಂತೂ ಮೂಲಾವಿದ್ಯ ಇದೆ, ಸುರೇಶ್ವರಾಚಾರ್ಯರ ವಾರ್ತಿಕ ಗ್ರಂಥಗಳಲ್ಲಿಯೂ ಮೂಲಾವಿದ್ಯೆ ಇದೆ ಅಂತ ತೋರಿಸ್ತಾನೆ. ಯಾರಾದ್ರೂ ಹೋಗ್ಬಿಟ್ಟು ಈ ಮೂಲಾವಿದ್ಯೆಯಲ್ಲ, ಶಂಕರಾಚಾರ್ಯರು ಮೂಲಾವಿದ್ಯೆಯನ್ನ ಎಲ್ಲಿಯೂ ಹೇಳಿಲ್ಲ ಅಂತ ಹೇಳಿದ್ರೆ ತಪ್ಪು. ಎಲ್ಲೂ ಹೇಳಿಲ್ಲ ಅಂತಲ್ಲ, ಅದರ ಗಂಧವೇ ಇಲ್ಲ. ಶಂಕರರಿಗೆ ಮೂಲಾವಿದ್ಯೆ ಕಲ್ಪನೆಯೇ ಗೊತ್ತಿತ್ತಿಲ್ಲ. ಹೊಸದಾಗಿ ಪದ್ಮಪಾದಾಚಾರ್ಯ ಹುಟ್ಟಾಕಿದ್ದಾರೆ. ಬಹಳ ಹಿಂದಿನ ಜನಗಳಿಗೆ, ಒಂದು 200-300 ವರ್ಷಗಳ ಜನಗಳಿಗೆ ಈ ಐಟಿ ಬಿಟಿ ಕಲ್ಪನೆ ಇತ್ತ. ನಮ್ಮ ಮುತ್ತಾತ ಅವರಿಗೆ ಐಟಿ ಕಂಪನಿಯಲ್ಲಿ ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತೇ ಇತ್ತಿಲ್ಲ ಅಂದ್ರೆ ಅಲ್ಲ, ಐಟಿ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತಂದ್ರೇನು ಅನ್ನುವಂತ ವಿಚಾರ 300 ವರ್ಷ ಯಾರು ಗೊತ್ತೇ ಕಲ್ಪನೆ ಇಲ್ಲ. ಹಾಗೆ ಈ ಮೂಲಾವಿದ್ಯಾ ಕಲ್ಪನೆ ಶಂಕರಾಚಾರ್ಯರ ಅನಂತರ ಬಂದಿರುವ ವ್ಯಾಖ್ಯಾನಕಾರರಾದ ಪದ್ಮಪಾದಾಚಾರ್ಯರ ಮುಂತಾದವರಿಂದ ಬಂದದ್ದೇ ಹೊರತು ಶಾಂಕರ ಭಾಷ್ಯದಲ್ಲಾಗಲಿ, ಸುರೇಶ್ವರಾಚಾರ್ಯರ ವಾರ್ತಿಕ ದ್ವಯ ನೈಷ್ಕರ್ಮ್ಯ ಸಿದ್ಧಿಯಲ್ಲಾಗಲಿ, ಗೌಡಪಾದಾಚಾರ್ಯರ ಕಾರಿಕೆಗಳಲ್ಲಾಗಲಿ ಅದರ ಗಂಧವೂ ಇಲ್ಲ. ಯಾಕೆ? ಕಲ್ಪನೆ ಇಲ್ಲ. ಅದರ್ಥ ನಚ ಅಹಮಜ್ಞ ಇತ್ಯನುಭವಾತೆ, ನಾನು ಅಜ್ಞನಾಗಿದ್ದೇನೆ ಎನ್ನುವಂತ ಅನುಭವ ಎಲ್ಲರೂ ಇದೆ. ಈ ಅನುಭವ ಇರುವುದರಿಂದ ನೀನು ಹೇಳುತ್ತಿರುವಂತ ಮೂಲಾಜ್ಞಾನ ಸಿದ್ಧಿಯಾಗುತ್ತದೆ ಅಂತ ಹೇಳುವುದು ನಚ ಸರಿಯಲ್ಲ. ಲೋಕ ಪ್ರಸಿದ್ಧ ಅಜ್ಞಾನ ವಿಷಯಕತ್ವೇನೈವ ಯಥೋಕ್ತ ಅನುಭವಸ್ಯ ಉಪಕ್ಷಯಾತ್. ಕಾರಣ ಎಷ್ಟು ಚೆನ್ನಾಗಿ ಬರೀತಾರೆ ಗುರುಗಳು ಆತ್ಮರಪ್ಪ. ನೋಡಿ, ನನ್ಗೆ ಆಶ್ಚರ್ಯ, ಗ್ರಂಥಗಳಲ್ಲಿ ವಾಕ್ಯ ರೂಪದಿಂದ ಬರೆದಿರುವಂತಹ ಇಷ್ಟು ಪವರ್ಫುಲ್ ಆಗಿದೆ. ಅಚೇತನವಾದಂತಹ ವಾಕ್ಯ, ಅಚೇತನವಾದ ಪದಗಳು, ಜಡವಾಗಿರುವಂತಹ ಅಕ್ಷರ, ಅದನ್ನು ಓದ್ತಾ ಇದ್ರೆ ಹುಮ್ಮಸ್ ಬರ್ತಾ ಇದೆ. ಇನ್ನು ಜೀವಂತ ಜ್ವಲಂತ ಸದ್ಗುರುಗಳು ಹೇಗಿದ್ರು, ಅವರು ಮಾತನಾಡುವ ದೇವರು. ಸುಬ್ರಾಯ ಶರ್ಮಾಜಿಯವರಿಗೆ
ಹೇಗ್ ಪಾಠ ಮಾಡಿರಬಹುದು ಎನ್ನುವುದನ್ನ ನೀವೇ ಮಾಡ್ಬೇಕು. ಗ್ರಂಥದಲ್ಲಿ ಇಷ್ಟು ಜೋರ ಬರೆದಿರ್ಬೇಕಾದ್ರೆ ಇದನ್ನು ಪಾಠ ಮಾಡುವಾಗ, ಬೇರೆ ಪಾಠ ಮಾಡುವಾಗ ಗುರುಗಳ ಉಪದೇಶ ಕ್ರಮ ಹೇಗಿತ್ತು ಎನ್ನುವುದನ್ನ ಅನುಭವಿಸಿದವನಿಗೆ ಗೊತ್ತು. ಬಲ್ಲವನೇ ಬಲ್ಲ, ಬೆಲ್ಲದ ಸವಿಯನ್ನು ಎನ್ನುವಂತೆ ಅಧ್ಯಾಸ ಭಾಷ್ಯ ಪಾಠ ಕ್ರಮವನ್ನ ಸುಬ್ರಾಯ ಶರ್ಮನೇ ಬಲ್ಲ, ಯಾರೂ ಗೊತ್ತಿಲ್ಲ. ನೋಡಿ, ಲೋಕ ಪ್ರಸಿದ್ಧ, ಲೋಕದಲ್ಲಿ ಪ್ರಸಿದ್ಧವಾಗಿರುವ ಅಜ್ಞಾನ ವಿಷಯಕತ್ವೇನೈವ, ಅಜ್ಞಾನದ ವಿಷಯವಾಗಿಯೇ ಇಲ್ಲಿ ಯಥೋಕ್ತಾನುಭವಸ್ಯ, ನಾನು ಅಜ್ಞ ಎನ್ನುವಾಗ ಉಂಟಾಗುವಂತಹ ಅನುಭವವು ಉಪಕ್ಷಯಾತ್ ಕ್ಷೀಣವಾಗ್ತಾ ಇದೆ, ಅಷ್ಟೇ ಮುಕ್ತಾಯವೇ. ಅಹಮಜ್ಞ ಅಂದೇನು ನನಗೆ ಗೊತ್ತಿಲ್ಲ ಅಂದಿಷ್ಟೇ ಅರ್ಥ. ಅಹಮಜ್ಞ ಎನ್ನುವಂತಹ ಮಾತಿಗೆ ಏನರ್ಥ? ಎಲ್ಲರಿಗೂ ಇರುವಂತಹ ಅನುಭವ, ನನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ, ಅಷ್ಟೇ ಅರ್ಥ ಅದಕ್ಕೆ. ಅದನ್ನ ಬಿಟ್ಬಿಟ್ಟು ನೀವು ಅಹಮಜ್ಞ ಅಂತ ಅನುಭವ ಇರುವುದರಿಂದ ಮೂಲ ವಿದ್ಯಾ ಕಾಣಿಸ್ತಾ ಇದೆ ಎಂದು ಅರ್ಥ ಮಾಡುವುದು ತಪ್ಪು. ನಹಿ ಮೊದಲೇ ಹಾಕ್ಬಿಟ್ರು, ನಹಿ ನತು ನಚ ನೈವಚ, ಇದು ಭಾಷ್ಯ ಕ್ರಮ, ಇಲ್ಲವೇ ಸಾಧ್ಯವೇ ಇಲ್ಲ. ನಹಿ ಸನ್ಯಾಸಿನಾಂ ಮನಸ್ಸಿ ಧನಕಾಮೋಸ್ತಿ, ಸನ್ಯಾಸಿಗಳ ಮನಸ್ಸಿನಲ್ಲಿ ಹಣದ ಕಲ್ಪನೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಎಲ್ಲ ಬಿಟ್ಟಿರುವಂತಹ ಮಹಾತ್ಮರು. ನಹಿ ಸನ್ಯಾಸಿಷು ಆತ್ಮಜ್ಞಾನ ವಿಷಯ ಅನಾದರೋ ದೃಶ್ಯತೆ, ಯಾವ ಸನ್ಯಾಸಿಗಳ ಮನಸ್ಸಿನಲ್ಲಿಯೂ ಆತ್ಮಜ್ಞಾನದ ವಿಷಯಕ್ಕೆ ಅನಾದರವಿರುವುದಿಲ್ಲ. ಎಲ್ಲ ಸನ್ಯಾಸಿಗಳ ಮನಸ್ಸಿನಲ್ಲಿ ಆತ್ಮಜ್ಞಾನ ಬೇಕು, ಮುಕ್ತನಾಗಬೇಕು, ನಾನು ಆತ್ಮಜ್ಞಾನಿಯಾಗಿ ಧನ್ಯನಾಗಬೇಕು ಅಂತಿದೆಯೇ ಹೊರತು ಯಾವ ಸನ್ಯಾಸಿಗಳ ಮನಸ್ಸಿನಲ್ಲಿಯೂ ಅರಮನೆ ಕಟ್ಟಬೇಕು, ಕೀರ್ತಿವಂತನಾಗಬೇಕು ಎನ್ನುವಂತ ಆಸೆ ಇಲ್ಲ. ನಹಿ, ಅದೇ ರೀತಿಯಲ್ಲಿ ನಹಿ ಅಹಮಜ್ಞ ಇತ್ಯನುಭವೇ ತ್ವತ್ ಉತ್ಪ್ರೇಕ್ಷಿತಮಜ್ಞಾನಂ ಪ್ರತಿಯಂತೆ ಲೌಕಿಕ ಪರೀಕ್ಷಕಾವ ಅನ್ವಯ ಹೇಳ್ತೇನೆ. ಅಹಮಜ್ಞ ಇತ್ಯನುಭವೇ ತ್ವತ್ ಉತ್ಪ್ರೇಕ್ಷಿತಮಜ್ಞಾನಂ ಲೌಕಿಕಾ ನಹಿ ಪ್ರತಿಯಂತಿ ಪರೀಕ್ಷಕಾವ ನಹಿ ಪ್ರತಿಯಂತಿ ಪ್ರತ್ಯೇತಿ ಪ್ರತೀತಃ ಪ್ರತಿಯಂತಿ ಪ್ರತಿಯಂತಿ ಜಾನಂತಿ, ಯಾರು ತಿಳಿತಾ ಇಲ್ಲ. ಲೋಕದಲ್ಲಿ ನಾನು ಅಜ್ಞ ಎನ್ನುವಂತ ಅನುಭವ ಇದೆ. ಈ ಬೆಂಗಳೂರಿನಲ್ಲಿ 1.5 ಕೋಟಿ ಜನ ಇದ್ದಾರೆ. 1.5 ಕೋಟಿ ಜನಗಳು ಹೇಳ್ತಾರೆ ಅಹಮಜ್ಞ ಆತ್ಮಜ್ಞಾನ ವಿಷಯ, ಅಹಮಜ್ಞ ಬ್ರಹ್ಮಾಸ್ಮೀತಿ ವಿಷಯ ಅಂತ ಹೇಳ್ತಾರೆ. ಇದು ಎಂಬ ಈ ಅನುಭವದಲ್ಲಿ ನಾನು ಅಜ್ಞ ಎಂದು ಎಲ್ಲರೂ ಹೇಳ್ತಾ ಇದ್ದಾರೆ. ಅನುಭವ, ಈ ಅನುಭವದಲ್ಲಿ ತ್ವದುತ್ಪ್ರೇಕ್ಷಿತಮಜ್ಞಾನಂ, ನಿನ್ನಿಂದ ಉತ್ಪ್ರೇಕ್ಷಿಸಲ್ಪಟ್ಟಂತ, ಇಮೇಜಿನ್ ಬೈ ಯು, ನೀನು ಉತ್ಪ್ರೇಕ್ಷೆ ಮಾಡಿರುವಂತ ಅಜ್ಞಾನವನ್ನ ಲೌಕಿಕ ಜನಗಳಾಗಲಿ ಪರೀಕ್ಷೆ ಮಾಡುವಂತ ವಿದ್ವಾಂಸರಾಗಲಿ ಯಾರೂ ಕೂಡ ನ ಪ್ರತಿಯಂತಿ ಹೇಳುವುದಿಲ್ಲ, ತಿಳಿಯುವುದಿಲ್ಲ. ಯಾರು ಅನ್ನವೇ ಗೊತ್ತೇ ಇಲ್ಲ. ನಾನು ಅಜ್ಞ ಅಂತ ಹೇಳ್ತಾರೆ. ನಾನು ಅಜ್ಞ ಅಂತಂದ್ರೆ ನನಗೆ ಮೂಲ ವಿದ್ಯೆ ಇದೆ ಅಂತ ಅರ್ಥ ಅಂತ ಯಾರು ಹೇಳಲಿಲ್ಲ. ನಾನು ಅಜ್ಞ ಅಂತ ಒಬ್ಬ ಹುಡುಗ ಹೇಳಿದ್ರೆ ಮೇಷ್ಟ್ರು ಟೀಚರು ನೀವು ಮೂಲ ವಿದ್ಯೆ ಇದೆ ಅಂತ ಅರ್ಥ ಅವರು ಹೇಳಲಿಲ್ಲ. ಲೌಕಿಕ ಜನಗಳಾಗಲಿ ಪರೀಕ್ಷಕರಾದ ವಿದ್ವಾಂಸರಾಗಲಿ ಯಾರೂ ಕೂಡ ಅಹಮಜ್ಞ ಎನ್ನುವಂತ ಅನುಭವದಲ್ಲಿ ಮೂಲ ಜ್ಞಾನವಿದೆ ಅಂತ ಅರ್ಥ ಅಂತ ಯಾರು ತಿಳಿತಾ ಇಲ್ಲ. ನಚ ಹೇಳಿದರು, ನಚ ನಹಿ ನತು, ಈ ವಾಕ್ಯಗಳ ಗುರುಗಳು ಏನ್ ಹೇಳ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳನ್ನ ಏನ್ ಹೇಳ್ಬಹುದು ಎನ್ನುವುದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ವರ್ಣನೆ ಮಾಡುವುದು ಬೇಡ. ಅವ್ರ ಗ್ರಂಥ ಓದ್ತಾ ಇದ್ದೇನೆ, ನನ್ಗೇನ್ ಪಾಠ ಮಾಡಿದ್ದಾರೋ ಅದನ್ನ ಯಥಾಶಕ್ತಿ ಹೇಳ್ತಾ ಇದ್ದೀನಿ. ಇದರ ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಹಾ ತಪಸ್ವಿಗಳು, ಹೌದು.
ಪಂಡಿತೋತ್ತಮರು ಹೌದು, ವಿಮರ್ಶಕರು ಹೌದು, ಜ್ಞಾನಿಪುಂಗವರು ಹೌದು, ಭಾಷ್ಯಕಾರರು ಹೌದು, ಅಸಂಗರು ಹೌದು. ನಿಜವಾದ ಯತಿವರೆ ಏನ್ ಹೇಳಿದ್ರು ಸರಿ ತಡ್ಕೊಳ್ಳುತ್ತೆ. ಎಂಥ ವಾಕ್ಯ! ಇದನ್ನ ಬೇರೆಯವರು ಬಂದಿಲ್ಲ, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರೇ ಅವರ ಕೈನಿಂದ ಬರೆದಿರುವಂತಹ ವಾಕ್ಯ. ಬಹಳ ಜನ ನಚ ಅಧ್ಯಾಸ ಕಾರಣ ಗವೇಷಣಂ ಯುಕ್ತಿಮತೆ. ಹೇಗಿದೆ? ಅಧ್ಯಾಸ ಕಾರಣ ಗವೇಷಣಂ. ಅಧ್ಯಾಸಕ್ಕೆ, ಈ ತಪ್ಪು ತಿಳುವಳಿಕೆಗೆ ಏನ್ ಕಾರಣ ಇರಬಹುದು? ಅಧ್ಯಾಸ, ನಾನು ಅಜ್ಞ ಅನ್ಕೊಂಡಿದ್ದೇನೆ, ಇದಕ್ಕೆ ಏನ್ ಕಾರಣ? ಮೂಲ ವಿದ್ಯೆಯೇ ಕಾರಣ ಎಂದು ಕಾರಣವನ್ನ ಗವೇಷಣಂ ಹುಡುಕುವಂತಹದ್ದು. ನ ಯುಕ್ತಿ ಮತ್ತು ಇಟ್ ಈಸ್ ನಾಟ್ ಲಾಜಿಕಲ್. ಅಜ್ಞಾನ ತೋರ್ತಾ ಇದೆ, ಅಧ್ಯಾಸದಿಂದ ದುಃಖವಾಗಿದೆ. ಈ ಅಧ್ಯಾಸ ಯಾವಾಗ ಬಂತು, ಯಾರಿಂದ ಬಂತು, ಹೇಗೆ ಬಂತು ಅಂತ ಹೇಳಿ ಆ ಅಧ್ಯಾಸಕ್ಕೆ ಒಂದು ಮೂಲ ಕಾರಣವನ್ನ, ಉಪಾದಾನ ಕಾರಣವನ್ನ ಹುಡುಕಬೇಕು ಎನ್ನುವಂತ ಮಾತು ನ ಯುಕ್ತಿಮತ್. ಇದು ಯುಕ್ತಿಯುಕ್ತವಾದದ್ದಲ್ಲ, ಬೇಕಾಗಿಲ್ಲ. ಅಧ್ಯಾಸ ಕಾರಣ ಯಾವ್ದಾದ್ರೆ ಏನಂತೆ? ಅಧ್ಯಾಸ ಸಹಜ, ಅಧ್ಯಾಸ ಅನಾದಿ, ಅಧ್ಯಾಸ ಸ್ವಾಭಾವಿಕ. ಇದನ್ನ ಕಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕೆ ಹೊರತು ಈ ಅಧ್ಯಾಸಕ್ಕೆ ಯಾವುದು ಕಾರಣ ಅಂತಂದ್ರೆ ಮೂಲ ಅಜ್ಞಾನ ಕಾರಣ. ಮೂಲ ವಿದ್ಯೆಯಿಂದ ಅಧ್ಯಾಸ ಹುಟ್ಟಿದೆ. ಮೂಲ ವಿದ್ಯಾ ಎನ್ನುವಂತಹದ್ದು ಅಧ್ಯಾಸಕ್ಕೆ ಉಪಾದಾನ ಕಾರಣ ಅಂತ ಹೇಳಿ ಇಷ್ಟೆಲ್ಲ ವಿಚಾರ ಮಾಡುವಂತಹದ್ದು ನ ಯುಕ್ತಿಮತ್. ಅದು ಲಾಜಿಕಲ್ ಅಲ್ಲ, ಯುಕ್ತಿಯುಕ್ತವಾದದ್ದಲ್ಲ. ಯಾಕೆ ಅಂದ್ರೆ ಅಧ್ಯಾಸಸ್ಯ ಅನಾದಿತ್ವಾತ್. ಅಧ್ಯಾಸವು ಅನಾದಿಯಾಗಿರುವುದರಿಂದ ಅಧ್ಯಾಸ ಈಸ್ ನ್ಯಾಚುರಲ್. ಎಲ್ಲ ಮಾನವರಿಗೂ ಅಜ್ಞಾನವಿದೆ. ಯಾಕೆ? ಸಹಜವಾಗಿರುವುದರಿಂದ. ನೋಡಿ, ಇವತ್ತಿನ ಕಾಲದಲ್ಲಿ ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರಿಗೂ ದುಡ್ಡು ಬೇಕು. ಆ ಕುಂಭಮೇಳದಲ್ಲಿರುವಂತಹ ಸನ್ಯಾಸಿಗಳು, ಮಹಾತ್ಮರು, ತಪಸ್ವಿಗಳು, ಸಂತೋಷ, ಅವ್ರಿಗೂ ದುಡ್ಡು ಬೇಕು. ಯಾಕೆ? ಗೊತ್ತಿಲ್ಲ. ಈ ದುಡ್ಡು ಬೇಕು ಅನ್ನುವಂತಹದ್ದು, ಹಣ ಬೇಕು ಎನ್ನುವಂತಹದ್ದು ಎಲ್ಲರಲ್ಲೂ ಕೂಡ ರೂಟೆಡ್. ಇದಕ್ಕೇನ್ ಕಾರಣ? ಸಹಜವಾಗಿದೆ, ಅಧ್ಯಾಸ ಕಾರಣ ಅಷ್ಟೆ. ಅಜ್ಞಾನದಿಂದ ಮಾಡ್ತಾ ಇದ್ದಾರೆ. ನೋಡಿ, ಯಾವ ಸನ್ಯಾಸಿಗಳು ಸನ್ಯಾಸವನ್ನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಬೀಜ ಮಂತ್ರ ಯಾವುದು? ನ ಕರ್ಮಣ ನ ಪ್ರಜಯಾ ಧನೇನ. ನಾನು ಇವತ್ತಿನಿಂದ 3ಕ್ಕೂ ಕೂಡ ಎಳ್ಳು ನೀರು ಬಿಟ್ಟಿದ್ದೇನೆ. ಒಂದು ಕರ್ಮ, ಪುಣ್ಯ ಕರ್ಮ ನನಗೆ ಬೇಡ. ನ ಕರ್ಮಣ, ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು, ನಮಸ್ಕಾರ ಮಾಡೋದು, ಗಂಗಾ ಸ್ನಾನ ಮಾಡೋದು, ಸಂಕಲ್ಪ ಮಾಡೋದು ಬೇಡ. ನ ಕರ್ಮಣ ಒಂದು. ನ ಪ್ರಜೆಯ, ಹೆಂಡತಿ ಮಕ್ಕಳು ಮೊಮ್ಮಕ್ಕಳಿಗೆ ಯಾವ ಸಂಬಂಧವೂ ಬೇಡ. ನ ಧನೇನ, ಇವತ್ತಿನಿಂದ ನಾನು ಹಣ ಮುಟ್ಟೋದಿಲ್ಲ. ನನ್ನ ಕಣ್ಣು ಮುಂದೆ ಲಕ್ಷಗಟ್ಟಲೆ ದುಡ್ಡು ಬಿದ್ದಿರ್ಬೋದು, ಚಿನ್ನ ಬೆಳ್ಳಿ ಬಿದ್ದಿರ್ಬೋದು, ನನಗೆ ಬೇಡ. ಈ 3 ಪ್ರತಿಜ್ಞೆ ಮಾಡಿದ್ದಾನಲ್ವೇ, ನ ಕರ್ಮಣ ನ ಪ್ರಜೆಯ ಧನೇನ. ಸಂಕಲ್ಪ ಮಾಡಿಕೊಂಡು ವೇದಾಂತ ವಿಜ್ಞಾನ ಸುನಿಶ್ಚಿತ, ಇಂದಿನಿಂದ ನಾನು ಈ ದೇಹ ಪತನವಾಗುವವರೆಗೂ ಕೂಡ ವೇದಾಂತ ಚಿಂತನೆ ಮಾಡ್ತಾ ಇರ್ತೇನೆ. ವೇದಾಂತ ವಾಕ್ಯಾರ್ಥ ವಿಚಾರ ಮಾಡುವುದೇ ನನ್ನ ಧರ್ಮ ಅಂತ ತಿಳ್ಕೊಂಡು ಎಲ್ಲವನ್ನು ಬಿಟ್ಟು ಹೊರಟಿರ್ತಾರೆ. ಅಂತಹ ಸನ್ಯಾಸಿಗಳು ಕೂಡ ದುಡ್ಡಿಗೋಸ್ಕರವಾಗಿ ಏನೋ ಮಾಡ್ತಾ ಇದ್ದಾರೆ ಎಂದು ಅರ್ಥವಿಲ್ಲ. ಅದೇ ರೀತಿಯಲ್ಲಿ ಅಧ್ಯಾಸಸ್ಯ ಅನಾದಿತ್ವಾತ್ ಅಂದ್ರೆ ನೋಡ್ಕೊಂಬೇಡಿ. ಏವಮಯಮನಾದಿರನಂತಹ ನೈಸರ್ಗಿಕೋ ಅಧ್ಯಾಸ. ಅಧ್ಯಾಸವನ್ನ ಕಳಚಿಕೊಳ್ಳುವ ಪ್ರಯತ್ನ ಮಾಡಬೇಕೇ ಹೊರತು ಅಧ್ಯಾಸಕ್ಕೆ ಉಪಾದಾನ ಕಾರಣ ಯಾವುದು ಎನ್ನುವುದನ್ನ ಹುಡುಕುವುದರಿಂದ ಏನೂ ಪ್ರಯೋಜನವಿಲ್ಲ. ಯಥಾಚ ಏತತ್ ತಥಾ ಅಗ್ರೆ
ಸ್ಫುಟಯಿಷ್ಯತಿ. ಏತತ್ ಇದು ಯಥಾ ಹೇಗೆ, ಅಧ್ಯಾಸವು ಅನಾದಿಯಾಗಿದೆ ಎಂದರೇನು? ಅಧ್ಯಾಸಕ್ಕೆ ಮತ್ತೊಂದು ಉಪಾದಾನ ಕಾರಣವನ್ನ ಹುಡುಕಬೇಕಾಗಿಲ್ಲ. ಅಧ್ಯಾಸವು ಅನಾದಿಯಾಗಿ ಅನಂತವಾಗಿದೆ ಎನ್ನುವಂತಹದ್ದು ಯಥಾ ಹೇಗೆ ಎನ್ನುವ ಇದನ್ನ ನಾವು ಅಗ್ರೆ ಮುಂದಿನ ಭಾಗದಲ್ಲಿ ಸ್ಫುಟಯಿಷ್ಯತೆ ಸ್ಪಷ್ಟವಾಗಿ ತೋರಿಸ್ಕೊಡ್ತೇವೆ. ಕರ್ಮಣಿ ಪ್ರಯೋಗ. ಯಥಾಚ ಏತತ್ ತಥಾ ಅಗ್ರೆ ಆಗಾಮಿನಿ ಭಾಗೆ ಅಸ್ಮಾಭಿಃ ಸ್ಫುಟಯಿಷ್ಯತೆ. ಕರ್ಮಣಿ ಪ್ರಯೋಗ. ಇದು ಕರ್ತರಿ ಹೇಳಿದ್ದಾರೆ ಗುರುಗಳು. ಯಥಾಚ ಏವಂ ತಥಾ ಅಗ್ರೆ ವಯಂ ಸ್ಫುಟಯಿಷ್ಯಾಮಃ. ವಿ ವಿಲ್ ಮೇಕ್ ಇಟ್ ವೆರಿ ಕ್ಲಿಯರ್ ಇನ್ ದ ಕಮಿಂಗ್ ಪೋರ್ಷನ್. ಮುಂಬರುವಂತಹ ಭಾಗದಲ್ಲಿ ಈ ವಿಚಾರವನ್ನ ನಾವು ಇನ್ನು ವಿಸ್ತಾರವಾಗಿ ತೋರಿಸ್ಬಿಡ್ತೇವೆ. ಇನ್ನು 31ನೇ ಪುಟದಲ್ಲಿದ್ದೇವೆ. ಇದು ಎಷ್ಟಿದೆ? 300 ಪುಟ ಇದೆಯಾ? 284 ಪುಟ ಇದೆ. ಬಾ, 250 ಪುಟ ಇದೆ. ಅದನ್ನ ಓದ್ಬೇಕು ತಾವು. ಓದ್ತಾ ಇದ್ರೆ ಎಷ್ಟು ಸಂತೋಷವಾಗಿದೆ. ತಸ್ಮಾತ್ ಆದ್ದರಿಂದ ಸಾಧೋಕ್ತಂ ಸುಷ್ಠೋಕ್ತಂ ತ್ವದಭಿಮತ ಅಜ್ಞಾನಂ ಅಪ್ರಕೃತಂ ಅಪ್ರಸಿದ್ಧಂ ನಿಷ್ಪ್ರಯೋಜನಂಚ ತದ್ವರ್ಣನಮಿತಿ. ತಸ್ಮಾತ್ ಆದ್ದರಿಂದ ನಾವು ಏನ್ ಹೇಳಿದ್ದೇವೆಯೋ ಅದು ಸುಷ್ಠು ಉತ್ತಮ್. ದಟ್ ಈಸ್ ವೆಲ್ ಸೆಡ್ ಸ್ಟೇಟ್ಮೆಂಟ್. ಸುಷ್ಠು ಚೆನ್ನಾಗಿ ಹೇಳಲ್ಪಟ್ಟಿದ್ದು. ನಾವ್ ಹೇಳಿ ಸರಿಯಾಯ್ತು. ಏನಂತ? ತ್ವದಭಿಮತಂ ಅಜ್ಞಾನಂ, ನಿನಗೆ ಇಷ್ಟವಾಗಿರುವಂತಹ ಮೂಲ ಜ್ಞಾನವು ಅಪ್ರಕೃತವಾಗಿದೆ, ಅಪ್ರಸಿದ್ಧವಾಗಿದೆ, ನಿಷ್ಪ್ರಯೋಜನವಾಗಿದೆ ಎಂದು ನಾವೇನ್ ತದ್ವರ್ಣನಂ ಅನ್ವಯ ನೋಡಿ. ತಸ್ಮಾತ್ ತ್ವದಭಿಮತ ಅಜ್ಞಾನಂ ತದ್ವರ್ಣನಂ ಅಪ್ರಕೃತಂ ಅಪ್ರಸಿದ್ಧಂ ನಿಷ್ಪ್ರಯೋಜನಂಚ ಇತಿ ಯದುಕ್ತಮಸ್ಮಾಭಿಃ ತತ್ ಸುಷ್ಠೋಕ್ತಂ. ನಾವು ಈ ಹಿಂದಿನ ಭಾಗದಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಮೂಲಾವಿದ್ಯಾವಾದವು ಇಲ್ಲಿ ಅಪ್ರಕೃತವಾಗಿದೆ, ಅಪ್ರಸಿದ್ಧವಾಗಿದೆ ಅಂತಲೂ ಅದರ ವರ್ಣನೆಯನ್ನ ನೀವು ಮಾಡ್ತಾ ಇದ್ದೀರಲ್ಲ, ಮೂಲಾವಿದ್ಯಾ ವರ್ಣನೆ, ಇದು ಕೂಡ ಅಪ್ರಕೃತವಾಗಿದೆ, ನಿಷ್ಪ್ರಯೋಜನವಾಗಿದೆ ಎಂದು ನಾವೇನ್ ಹೇಳಿದ್ದೇವೆಯೋ ಅದು ಸುಷ್ಠು ಮುಕ್ತಂ, ಸಾಧು ಮುಕ್ತಂ. ಭಾಷ್ಯಾಕ್ಷರ ಭಾಷ್ಯಂಚ ಏತದ್ ವ್ಯಾಖ್ಯಾನಂ. ಶ್ರೀರಾಮ ಜಯ ರಾಮ್ ಜಯ ಜಯ ರಾಮ್. ಏತದ್ ವ್ಯಾಖ್ಯಾನಂ ಮಿಥ್ಯಾ ಅಜ್ಞಾನ ಉಪಾದಾನಕ ಅಧ್ಯಾಸ ಎಂಬುವ ಈ ವ್ಯಾಖ್ಯಾನವು ಭಾಷ್ಯ ಅಕ್ಷರ ಭಾಷ್ಯಂ, ಶಾಂಕರ ಭಾಷ್ಯಾಕ್ಷರವಿದೆಯಲ್ಲ, ಶಾಂಕರ ಭಾಷ್ಯದ ಅಕ್ಷರಗಳು ಅವುಗಳಿಗೆ ಅತ್ಯಂತ ವಿರುದ್ಧವಾಗಿದೆ. ಎಲ್ಲಿಯೂ ಕೂಡ ಶಾಂಕರ ಭಾಷ್ಯಗಳಲ್ಲಿ ಮೂಲ ಜ್ಞಾನವನ್ನು ಹೇಳಿ ಇಲ್ಲ, ಅದರ ಗಂಧವೂ ಇಲ್ಲ. ಆದ್ದರಿಂದ ಈ ಮೂಲ ವಿದ್ಯಾ ವರ್ಣನೆ ಶಾಂಕರ ಭಾಷ್ಯದ ಅಕ್ಷರಗಳಿಗೆ ಭಾಷ್ಯವಾಗಿದೆ, ಪರಚ್ಚಾಗಿದೆ ಎನ್ನುವಂತಹದ್ದನ್ನು ತಿಳ್ಕೊಂಡ್ವಿ. ನಿಲ್ಸಣ. ನಹಿ ಶಾಂಕರ ಭಾಷ್ಯೆ ಕ್ವಚಿದಪಿ ಅಧ್ಯಾಸೋಪಾದಾನಮಜ್ಞಾನಮಿತಿ ವರ್ಣಿತಮುಪಲಭ್ಯತೆ. ಟು ಬಿ ಡಬಲ್ ಅಂಡರ್ಲೈನ್ಡ್. ನಾಳೆ ಹೇಳ್ತೀನಿ, ನಾಳೆ ಶನಿವಾರ. ಬಹಳ ಜನ ಭಾಷ್ಯೆ ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ದೊಡ್ಡ ಸಮುದ್ರ ಅದು. ಗೀತಾ ಭಾಷ್ಯ, ದಶೋಪನಿಷತ್ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ ಎಲ್ಲವನ್ನು ಕೂಡಿಸಿದ್ರೆ ಒಂದು 5,000 ಪುಟ ಆಗ್ಬೋದು. 5 ಬ್ರಹ್ಮಸೂತ್ರ ಭಾಷ್ಯ ಒಂದೇ 2,500 ಪುಟ ಇದೆ ಕನ್ನಡದಲ್ಲಿ. ಹೀಗೆ 5,000 ಪುಟಾತ್ಮಕವಾಗಿರುವ ಶಾಂಕರ ಭಾಷ್ಯದಲ್ಲಿ ನ ಕ್ವಚಿದಪಿ, ನೋ ವೇರ್, ಎಲ್ಲಿಯೂ ಕೂಡ
ಅಧ್ಯಾಸೋಪಾದಾನಮಜ್ಞಾನಂ. ಅಜ್ಞಾನಕ್ಕೆ ಮೂಲ ವಿದ್ಯೆಯೇ ಉಪಾದಾನ ಕಾರಣವಾಗಿದೆ. ಮೂಲ ವಿದ್ಯಾ ಮೂಲಾಜ್ಞಾನವೆಂಬ ಉಪಾದಾನದಿಂದ ಅಧ್ಯಾಸ ಹುಟ್ಟಿದೆ ಎನ್ನುವುದನ್ನ ವರ್ಣಿಸಿರುವುದು ನಾವು ಉಪಲಭ್ಯ ಎಲ್ಲೂ ತೋರಿಸೋ. ಯಾರು ಒಂದು ಕಡೆ ಮೂಲಾಜ್ಞಾನ ಮೂಲ ವಿದ್ಯೆಯು ಅಜ್ಞಾನಕ್ಕೆ ಉಪಾದಾನ ಕಾರಣವಾಗಿದೆ ಒಂದು ವಾಕ್ಯ ಹೊರಲ್ಲ. ಶಾಂಕರ ಪ್ರಸ್ಥಾನತ್ರಯ ಭಾಷೆ ಗ್ರಂಥಗಳಲ್ಲಿ ಎಲ್ಲಿಯೂ ಇಲ್ಲದೆ ಇರುವಂತ ಮೂಲಾವಿದ್ಯಾವಾದವನ್ನು ತಂದುಬಿಟ್ಟು ಮಿಥ್ಯಾಜ್ಞಾನ ನಿಮಿತ್ತ ಎನ್ನುವಂತ ಪದಕ್ಕೆ ಅರ್ಥ ಮಾಡುತ್ತಿರುವಂತಹದ್ದು ಶಾಂಕರ ಸಿದ್ಧಾಂತಕ್ಕೆ ಮಾಡುತ್ತಿರುವ ದ್ರೋಹ. ಶಾಂಕರ ಭಾಷ್ಯಾಕ್ಷರಗಳಿಗೆ ವಿರುದ್ಧವಾಗಿರುವಂತಹ ವ್ಯಾಖ್ಯಾನ ಅಂದುಬಿಟ್ಟು ಅಲ್ಲಿ ಪಟ್ಟಿ ಕೊಡ್ತಾ ನೋಡಿ. ತುಂಬಾ ನಾಳೆ ಮಾಡ್ತೇನೆ, ಬಹಳ ಗ್ರ್ಯಾಂಡ್ ಆಗಿದೆ. ಮಿಥ್ಯಾಜ್ಞಾನ ನಿಮಿತ್ತೋ ವ್ಯವಹಾರ ಇತ್ಯೇವತು ಭಾಷ್ಯಂ ತತ್ರ ಮಿಥ್ಯಾಜ್ಞಾನಂ ನಾಮ ಅಧ್ಯಾಸ ಏವ ಇತ್ಯವಗಮ್ಯತೆ. ಒಂದು ಪಟ್ಟಿ ಕೊಡ್ತಾರೆ. ಅಧ್ಯಾಸೋ ಮಿಥ್ಯಾಜ್ಞಾನ ಮಿಥ್ಯಾ ಪ್ರತ್ಯಯ ರೂಪ. ಅಯ್ಯೋ ರಾಮ್ 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 ರಾಮ, ನಾಳೆ ಮಾಡ್ತೇನೆ. ಸೂತ್ರ ಭಾಷ್ಯ ಇದು ಸಾಮಾನ್ಯವಾದ ಸಂಶೋಧನೆಯಲ್ಲ. ಇಂತಹ ಸಂಶೋಧನೆ ಮಾಡಿರುವಂತ ಪರಮ ಪೂಜ್ಯ ಸದ್ಗುರು ಪುಂಗವರಿಗೆ ಏನ್ ಕೊಡ್ಬೇಕು? ಭಾರತ ರತ್ನ, ನೋಬೆಲ್ ಪ್ರೈಸ್ ಏನ್ ಕೊಟ್ರು ಕಮ್ಮಿ. ಅದ್ ಅರ್ಥ ಮಾಡ್ಕೋಬೇಕಷ್ಟೆ. ಅಂತಹ ಮಹಾತ್ಮರನ್ನ ಗೌರವಿಸೋಣ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಪಾದ ಪದ್ಮಗಳಲ್ಲಿ ಈ ಪ್ರವಚನವನ್ನ ಸಮರ್ಪಣೆ ಮಾಡುತ್ತಾ ಧನ್ಯನಾಗುತ್ತಿದ್ದೀನಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಏನಾದುದೋ ಕಾಣೆ ಜನಕ್ಕೆ. ಎಲ್ಲ ವೇದಾಂತಗಳು ಅಂದರೆ ಉಪನಿಷತ್ತುಗಳು ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಎಂದಿವೆ. ಎಂದರೆ ಎಲೈ ಪರಿಪೂರ್ಣ ಸ್ವರೂಪರಾದ ಮಕ್ಕಳೇ, ಮಾನವರೇ, ವೇದಾಂತ ವಾಕ್ಯಗಳನ್ನು ಕೇಳಿರಿ, ನಿಮ್ಮ ಅನುಭವದಲ್ಲಿ ನೋಡಿರಿ, ವಿಚಾರ ಮಾಡಿರಿ, ಉದ್ಧಾರವಾಗಿ ಎಂದು ಕೈಬೀಸಿ ಕರೆಯುತ್ತಿದ್ದರೂ ಆ ಕಡೆಗೆ ತಿರುಗಿ ನೋಡದೆ ಸದ್ಗುರುಗಳ ಉಪದೇಶ ಸಿಗುತ್ತಿದ್ದರೂ ಮನಸ್ಸು ಮಾಡದೆ ನಿಜ ನಾನು ಯಾರು ಎಂದು ತಿಳಿಯದೆ ಕೇವಲ ಐಹಿಕ ಭೋಗಗಳಿಗೆ ಜೋತು ಬೀಳುತ್ತಾ ಕಾಲ ಕಳೆದು ಕೊನೆಗೆ ಪುನರಪಿ ಜನನಂ ಪುನರಪಿ ಮರಣಂ ಎಂಬಂತೆ ಹೊರಡುತ್ತಾರಲ್ಲ. ಅಯ್ಯೋ, ಏನಾದುದೋ ನಾ ಕಾಣೆ ಈ ಜನಕ್ಕೆ. ಪ್ರಪಂಚದಲ್ಲಿ ಎಲ್ಲ ವಿದ್ಯೆಗಳಿಗಿಂತ ಸುಲಭ, ಸುಖಕರ, ಖರ್ಚಿಲ್ಲದ್ದು ಬ್ರಹ್ಮವಿದ್ಯೆ, ಅಂದರೆ ಆತ್ಮವಿದ್ಯೆ. ಆಶ್ಚರ್ಯವೆಂದರೆ ಸುಲಭವಾದದ್ದು ಕಷ್ಟವಾಗಿದೆ, ಕಷ್ಟತಮವಾದದ್ದು ಸುಲಭವಾಗಿದೆ. ಇದೇ ಭಗವಂತನ ಮಾಯಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಭಗವಾನ್ ಸುರೇಶ್ವರಾಚಾರ್ಯರು ಬೋಧೇಪ್ಯನುಭವೋ ಯಸ್ಯ ನ ಕಥಂಚನ ಜಾಯತೆ ತಂ ಕಥಂ ಬೋಧಯೇತ್ ಶಾಸ್ತ್ರಂ ಲೋಷ್ಟಂ ನರಸಮಾಕೃತಿಂ ಎಂದು ಹೇಳಿದ್ದಾರೆ. ಶ್ರುತಿ ಮಾತೆ ಎಷ್ಟು ರೀತಿಯಲ್ಲಿ ನಿತ್ಯಾನುಭವದಲ್ಲಿರುವ ನಮ್ಮ ಸ್ವರೂಪವನ್ನು ಬೀಡಿಸಿ ತಿಳಿ ಹೇಳುತ್ತಿದ್ದರೂ ಯಾವನಿಗೆ ಅದು ಅರ್ಥವಾಗುತ್ತಿಲ್ಲವೋ ಅಂಥ ಮನುಷ್ಯಾಕೃತಿಯುಳ್ಳ ಮಣ್ಣು ಹೆಂಟೆಗೆ ಶಾಸ್ತ್ರವು ಹೇಗೆ ಬೋಧಿಸಿತು ಎಂದು ಅರ್ಥ. ಇಂದ್ರಿಯ, ಪ್ರಾಣ, ಮನಸ್ಸುಗಳು ಆತ್ಮನಲ್ಲಿ ತನ್ನಲ್ಲಿ ತೋರುವ ಮಾಯ ಮಾತ್ರ. ಇವು ಗಾಢನಿದ್ರೆಯಲ್ಲಿ ಬ್ರಹ್ಮವೇ ಆಗಿರುತ್ತದೆ. ಇದನ್ನು ನಿತ್ಯ ಅನುಭವಿಸಿಯೂ ವಿಷಯಕೂಪದಲ್ಲಿ ಬೀಳುತ್ತಿರುವರಲ್ಲ. ನಾನು, ನನ್ನದು ಎಂಬ ಸಲ್ಲದ ಅಭಿಮಾನಕ್ಕೆ ಸಿಕ್ಕಿ ಸುಮ್ಮನೆ ಕಷ್ಟಪಡುತ್ತಿದ್ದು ಪ್ರಸಿದ್ಧವಾದ ತತ್ ತ್ವಂ ಅಸಿ ಎಂಬ ವೇದಾಂತ ವಾಕ್ಯವನ್ನು ಏತಕ್ಕೆ ಅಸಡ್ಡೆ ಮಾಡುತ್ತಿರುವರೋ ದೇವರೇ ಬಲ್ಲ ಎಂದು ಶ್ರೀಗಳು ಆಶ್ಚರ್ಯಪಡುತ್ತಿದ್ದಾರೆ. ಏನಾದುದೋ ಕಾಣೆ ಜನಕ್ಕೆ. ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ. ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ
ತಿಳಿಯದಾದುದೋ ಮನಕ್ಕೆ ಏನಾದುದೋ ಕಾಣೆ ಜನಕ್ಕೆ. ತಾವೆಂಬರಲ್ಲ ಅರೆಗಳಿಗೆಯೊಳಿದು ಬಿದ್ದು ಹೋಗುವುದಲ್ಲ. ಕೊಳೆಮೈಯ ತಾವೆಂಬರಲ್ಲ ಅರೆಗಳಿಗೆಯೊಳಿದು ಬಿದ್ದು ಹೋಗುವುದಲ್ಲ. ಅಳಿವಿಲ್ಲ ಪರಿಶುದ್ಧರೆಲ್ಲ ಇದ ತಿಳಿದು ತಿಳಿದು ಮೋಹ ಕೆರಗುವರಲ್ಲ. ಅಳಿವಿಲ್ಲ ಪರಿಶುದ್ಧರೆಲ್ಲ ಇದ ತಿಳಿದು ತಿಳಿದು ಮೋಹ ಕೆರಗುವರಲ್ಲ. ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ ಏನಾದುದೋ ಕಾಣೆ ಜನಕ್ಕೆ. ಮನವೆಲ್ಲ ಬರೀ ಅರಿವಲಿ ತೋರುವ ಮಾಯೆ ಮತ್ತಿಲ್ಲ. ಕರ್ಣ ಪ್ರಾಣವು ಮನವೆಲ್ಲ ಬರೀ ಅರಿವಲಿ ತೋರುವ ಮಾಯೆ ಮತ್ತಿಲ್ಲ. ಬರು ನಿದ್ದೆಯಲಿ ಬ್ರಹ್ಮವೆಲ್ಲ ರಾತ್ರಿಯರಿತ ಭಾವಿಗೆ ಹಗಲೇ ಬೀಳ್ವರಲ್ಲ. ಬರು ನಿದ್ದೆಯಲಿ ಬ್ರಹ್ಮವೆಲ್ಲ ರಾತ್ರಿಯರಿತ ಭಾವಿಗೆ ಹಗಲೇ ಬೀಳ್ವರಲ್ಲ. ಏನಾದುದೋ ಕಾಣಿ ಜನಕ್ಕೆ ಏನಾದುದೋ ಕಾಣಿ ಜನಕ್ಕೆ. ತನ್ನದಿದೆಂಬ ಸಲ್ಲದ ತಾನು ತನ್ನದಿದೆಂಬ ಸಲ್ಲದ ಅಭಿಮಾನವೊಂದಕ್ಕೆ ಸಿಕ್ಕಿ ಸೊರಗುವರಲ್ಲ. ಆನಿಗಮಾಂತದ ಸೊಲ್ಲ ಆನಿಗಮಾಂತದ ಸೊಲ್ಲ ಕಡೆಗಾಣುವರು ಏಕೋ ಶಂಕರನೆ ಬಲ್ಲ. ಆನಿಗಮಾಂತದ ಸೊಲ್ಲ ಕಡೆಗಾಣುವರು ಏಕೋ ಶಂಕರನೆ ಬಲ್ಲ. ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ ಏನಾದುದೋ ಕಾಣೆ ಜನಕ್ಕೆ ಏನಾದುದೋ ಕಾಣೆ ಜನಕ್ಕೆ ಬ್ರಹ್ಮಜ್ಞಾನವು ಏತಕ್ಕೆ ಸೇರದಾದುದೋ ಮನಕ್ಕೆ ಏನಾದುದೋ ಕಾಣೆ ಜನಕ್ಕೆ ಕಾಣೆ ಜನಕ್ಕೆ ಕಾಣೆ ಜನ